ಸ್ನೇಹಿತರೆ, ಇಂದಿನಿಂದ ಆರಂಭವಾಗಿ ಈ 5 ದಿವಸದ ಪ್ರವಚನ ಮಾಲೆಯನ್ನು 3 ದತ್ತಿಯ ಆಶ್ರಯದಲ್ಲಿ ಆಯೋಜಿಸಿದ್ದೇವೆ. ಮೊದಲಿಗೆ ಜೆ.ವಿ. ವೆಂಕಟಲಕ್ಷ್ಮಿ ಅವರ ಸ್ಮರಣೆಯಲ್ಲಿ ಅವರ ಕುಟುಂಬದವರು ನೀಡಿರುವ ದತ್ತಿಯ ಆಶ್ರಯ. ವೆಂಕಟಲಕ್ಷ್ಮಿ ಅವರು ನಿವೃತ್ತ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ 80 ವರ್ಷ ತುಂಬು ಜೀವನ ನಡೆಸಿದವರು. ಅನುಕೂಲಸ್ಥರಾಗಿದ್ದರೂ ಕೂಡ ಸರಳ ಜೀವನವನ್ನು ನಡೆಸಿದವರು. ಇಲ್ಲಿಂದ ಮುಂದಿನ 2 ಪಂಕ್ತಿ ಮನಸ್ಸಿಗೆ ಬಹಳ ಭಾವನೆಯನ್ನು ಕೊಡುವಂಥದ್ದು. ತಾವು ಸ್ವತಃ ವಿವಾಹವಾಗದೆ ತಮ್ಮ ಸೋದರಿಯ 2 ಮಕ್ಕಳನ್ನು 64 ವರ್ಷ ಸಾಕಿ ತಮ್ಮ ಕಣ್ಮುಂದೆಯೇ ತೀರಿಕೊಂಡದ್ದನ್ನು ಕಂಡು ನೊಂದವರು. ಅವರ ಸ್ಮರಣೆಯಲ್ಲಿ ಅವರ ಕುಟುಂಬದವರು ಈ ದತ್ತಿಯನ್ನು ಏರ್ಪಡಿಸಿದ್ದಾರೆ. ಇನ್ನೊಂದು ಜಿ.ಎನ್. ಶಕುಂತಲಾ ದತ್ತಿ ಅಂತ, ಅವರ ತಂದೆ ನಾಗರಾಜ್ ಅವರು ಅವರ ಮಗಳ ಹೆಸರಲ್ಲಿ ಈ ದತ್ತಿಯನ್ನು ಇಟ್ಟಿದ್ದಾರೆ. ಶಕುಂತಲಾ ಅವರು ಮಾಸ್ಟರ್ ಆಫ್ ಸೈನ್ಸ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಪದವಿಯನ್ನು ಪಡೆದ ಮೇಲೆ ಕೊಂಚ ಕಾಲ ಇಸ್ರೋ ಕಂಟ್ರೋಲ್ ಸಿಸ್ಟಮ್ಸ್ನಲ್ಲಿ ಸೈಂಟಿಸ್ಟಾಗಿ ಕೆಲಸ ಮಾಡಿದರು. ನಂತರ ಒಂದು ಅಂತಾರಾಷ್ಟ್ರೀಯ ಕಂಪನಿಯಲ್ಲಿ ಸಾಫ್ಟ್ವೇರ್ ಆಗಿ ಎಂಜಿನಿಯರ್ ಆಗಿ ಕೆಲಸ ಮಾಡಿ ಅಮೇರಿಕಾಗೆ ಹೋದರು. ಅಲ್ಲಿ ತಮ್ಮ ಸೋದರನ ಹತ್ತಿರ ಈ ವಾಹನ ಚಾಲನೆ ತರಬೇತಿ ಪಡೆಯುವಾಗ ಒಂದು ಅಪಘಾತಕ್ಕೆ ಈಡಾಗಿ ಒಂದು ಸೇತುವೆಯಿಂದ ಕೆಳಕ್ಕೆ ಬಿದ್ದು ಜ್ಞಾನ ತಪ್ಪಿ ಸುಮಾರು 6-8 ತಿಂಗಳ ಕಾಲ ಸತತ ಚಿಕಿತ್ಸೆ ಫಲಕಾರಿಯಾಗದೆ ತಮ್ಮ ಬದುಕನ್ನು ಮುಗಿಸಿದರು. ಅವರ ಹೆಸರಿನಲ್ಲಿ ಜಿ.ಎನ್. ಶಕುಂತಲಾ ಚಾರಿಟಬಲ್ ಟ್ರಸ್ಟ್ ಅಂತ ಸ್ಥಾಪನೆ ಮಾಡಿ ಅವಶ್ಯ ಇರುವವರಿಗೆ, ಅನುಕೂಲ ರಹಿತರಿಗೆ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಅನೇಕ ಸೇವಾ ಚಟುವಟಿಕೆಗಳನ್ನು ಈ ದತ್ತಿಯ ಆಶ್ರಯದಲ್ಲಿ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಇನ್ನೊಂದು ಡಾಕ್ಟರ್ ಸುಂದರ್ರಾವ್ ಅವರ ನೆನಪಿನಲ್ಲಿ ಅವರ ಶ್ರೀಮತಿಯವರು ಮತ್ತು ಮಕ್ಕಳು ಈ ಸಂಸ್ಥೆಯಲ್ಲಿ ನೀಡಿರುವ ದತ್ತಿ. ಸುಂದರ್ರಾಯರ ಜೀವನ ಕೂಡ ಇಷ್ಟೇ ರೋಚಕವಾಗಿರುವಂಥದ್ದು. ಶೃಂಗೇರಿಯಲ್ಲಿ ಜನಿಸಿದರು. ಸಂಸ್ಕೃತ ಸಾಹಿತ್ಯ ಹಾಗೂ ಕಲೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದ ಸುಂದರ್ರಾವ್ ಅವರು ಮೊದಲಿಗೆ ಪತ್ರಿಕೋದ್ಯಮಕ್ಕೆ ಪ್ರವೇಶ ಮಾಡಿದರು. ಪ್ರಜಾಮತ, ವೀರಕೇಸರಿ, ನವಜೀವನ ಪತ್ರಿಕೆಗಳಲ್ಲಿ ಸಕ್ರಿಯ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿ ಒಮ್ಮೆ ಕೇರಳ ಪ್ರವಾಸ ಕೈಗೊಂಡಾಗ ಹೋಮಿಯೋಪತಿ ಚಿಕಿತ್ಸೆಗೆ ತಮ್ಮನ್ನು ತಾವು ತೆತ್ತುಕೊಂಡರು. ಅದು ಒಂದು ರೀತಿಯಲ್ಲಿ ಅವರ ಬದುಕನ್ನೇ ಒಂದು ಹೊಸ ತಿರುವನ್ನು ಕೊಡ್ತು ಅಂತ ಹೇಳಬಹುದು. ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಅತ್ಯಂತ ಆತ್ಮೀಯವಾದಂತಹ ಒಡನಾಟ ಇಟ್ಟುಕೊಂಡಿದ್ದರು. ಹಾಗೆಯೇ ಆರ್ಯ ಸಮಾಜದ ಧರ್ಮದೇವ್ ವಿದ್ಯಾವಾಚಸ್ಪತಿಯವರ ಆತ್ಮೀಯ ಮಿತ್ರರಾಗಿದ್ದರು. ಬಿಹಾರದ ದೀನಾಪುರ್ ಕಾಲೇಜ್ಗೆ ಹೋಗಿ ಹೋಮಿಯೋಪತಿಯಲ್ಲಿ ಪದವಿಯನ್ನು ಪಡೆದು ಬಂದರು. ಅವರು ಹೋಮಿಯೋಪತಿ ಚಿಕಿತ್ಸೆ ಕೊಡಲಿಕ್ಕೆ ಶುರು ಮಾಡಿದ ಮೇಲೆ ವೈದ್ಯೋ ನಾರಾಯಣೋ ಹರಿಹಿ ಅನ್ನೋ ಮಾತಿಗೆ ಹೆಚ್ಚು ಅರ್ಥ ಸಿಕ್ಕಿ ಎಲ್ಲರೂ ಕೂಡ ಅವರನ್ನು ಪವಾಡ ಪುರುಷ ಅಂತಲೇ ನೆನೆಸ್ಕೋತಾ ಇದ್ದರು. ಕೈಗುಣ ಅಷ್ಟು ಸೊಗಸಾಗಿತ್ತು. ಅನೇಕ ಹಿರಿಯರು ಅವರಿಂದ ಚಿಕಿತ್ಸೆ ಪಡೆದು ಧನ್ಯರಾಗಿದ್ದಾರೆ. ಉದಾಹರಣೆಗೆ ಕೆ.ಸಿ. ರೆಡ್ಡಿ, ಬಿ.ಸಿ. ಪಾಠಕ್, ಜಿ.ವಿ. ಅಯ್ಯರ್ ಹೀಗೆ ಇನ್ನೂ ಇತರ ಗಣ್ಯರು ಅವರಿಂದ ಚಿಕಿತ್ಸೆ ಪಡೆದು ಧನ್ಯರಾಗಿ ಬಾಳಿದ್ದಾರೆ.
1940ರಲ್ಲಿ ಪ್ಲೇಗ್ ಬಂದಾಗ ಪ್ಲೇಗ್ ವೈದ್ಯರೆಂದೇ ಗುರುತಿಸಲ್ಪಟ್ಟವರು ಸುಂದರರಾವ್ ಅವರು. ಯಾರನ್ನೂ ಕೂಡ ಎಷ್ಟೇ ಹೊತ್ತು ಮೀರಿ ಬಂದರೂ ನಿನ್ನನ್ನು ನೋಡಲಿಕ್ಕಾಗೋದಿಲ್ಲಪ್ಪ ಅಂತ ಹೇಳಿ ವಾಪಸ್ ಕಳಿಸಿದ್ದ ಉದಾಹರಣೆ ಇಲ್ಲ. ವೈದ್ಯರಷ್ಟೇ ಅಲ್ಲ, ತೋಟಗಾರಿಕೆಯಲ್ಲಿ ಕೂಡ ಪ್ರಾವೀಣ್ಯತೆಯನ್ನು ಪಡೆದವರು. ಅನೇಕ ಔಷಧೀಯ ಗುಣವುಳ್ಳಂತಹ ಗಿಡಗಳನ್ನು ಬೆಳೆಸಿದವರು. ಇನ್ನು ಇದಕ್ಕೆ ಇಷ್ಟು ಸಾಲದು ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಾಧನೆ ಅನ್ನೋದಕ್ಕೆ ಅವರ ಶ್ರೀಮತಿಯವರ ಸಾಧನೆ ಕೂಡ ಅಷ್ಟೇ ರೋಚಕವಾಗಿದೆ. ಶ್ರೀಮತಿ ಸುಶೀಲಮ್ಮ ಸುಂದರರಾವ್ ಅವರು ನಮ್ಮೊಟ್ಟಿಗಿದ್ದಾರೆ, ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಸಂಸ್ಥೆಯ ಅನೇಕ ಚಟುವಟಿಕೆಗಳಿಗೆ ಸಹಾಯ ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಆರಂಭಿಸಿದವರು, ಬಹುಮುಖ ಪ್ರತಿಭೆಯನ್ನು ಉಳ್ಳವರು. ಜಯನಗರದ ಸ್ತ್ರೀ ಸಮಾಜ, ಕುಂಬಳಗೋಡಿನ ಹೋಬಳಿಗೇರು ಪಾಳ್ಯದಲ್ಲಿ ಜನಸೇವೆಯಲ್ಲಿರುವ ಸಂಧ್ಯಾ ಸಂಜೀವಿನಿ ಎಂಬ ಹಿರಿಯ ನಾಗರಿಕರ ನೆಲೆಮನೆ, ವಿದ್ಯಾವಿಕಾಸ ಕೇಂದ್ರ ಎಂಬ ಗ್ರಾಮಾಂತರ ಶಾಲೆ, ಡಾಕ್ಟರ್ ಸುಂದರರಾಯರು ಸ್ಥಾಪಿಸಿದ್ದಂತಹ ಔಷಧವನ, ಔಷಧ ತಯಾರಿಕಾ ಘಟಕ, ಸಿಟಿ ಮಾರ್ಕೆಟ್ನಲ್ಲಿರುವ ಕೃಪಾ ಹೋಮಿಯೋ ಚಿಕಿತ್ಸಾ ಕೇಂದ್ರ ಹಾಗೂ ಜಯನಗರದಲ್ಲಿರುವ ಚಿಕಿತ್ಸಾ ಕೇಂದ್ರ ಕೂಡ. ಇವೆಲ್ಲವನ್ನು ಆರಂಭಿಸಿದ್ದು ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಸೊಗಸಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ನಿಮ್ಮೆಲ್ಲರ ಕೃತಜ್ಞತೆ ಸಲ್ಲಬೇಕು ಅವ್ರಿಗೆ. ಆರಂಭಿಸೋದು ಕಷ್ಟ, ನಡೆಸ್ಕೊಂಡು ಬರೋದು ಅದಕ್ಕಿಂತ 10 ಪಟ್ಟು ಕಷ್ಟ. ಡಾಕ್ಟರ್ ರಾಯರ ಸುಪುತ್ರರು ಕೃಪಾಶಂಕರ್ ಮತ್ತು ಅವರ ಸೊಸೆ ಸುಮಾ ಕೃಪಾಶಂಕರ್ ಇಬ್ಬರೂ ಕೂಡ ಚರ್ಮರೋಗ ತಜ್ಞರು. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಅಪಾರ ಆಸಕ್ತಿ ಮತ್ತು ಪರಿಶ್ರಮ ಪಡೆದಿದ್ದಾರೆ. ಮಗಳು ಶ್ರೀಮತಿ ಜಯಮಂಗಲ ಹಾಗೂ ಅಳಿಯ ಶ್ರೀ ಶಶಾಂಕ್ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿದ್ದು ಕನ್ನಡದ ಸೇವೆಯನ್ನು ಮಾಡ್ತಿದ್ದಾರೆ. ಇಡೀ ಕುಟುಂಬವೇ ಒಂದು ರೀತಿಯಲ್ಲಿ ಮಾದರಿಯಾಗಿ ನಮ್ಮ ಕಣ್ಮುಂದೆ ನಿಂತಿದೆ. ಇಂತಹ ಅತ್ಯಂತ ಸುಸಂಸ್ಕೃತ ಮನೆತನದ ದತ್ತಿ ಈ ಸಂಸ್ಥೆಗೆ ನೀಡಿರುವುದು ತುಂಬ ಸಂತೋಷದ ವಿಷಯ. ಈ ದತ್ತಿಯ ನ್ಯಾಸಕರ್ತರೆಲ್ಲರಿಗೂ ಕೂಡ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಗೆ ಈ ದತ್ತಿಯ ನ್ಯಾಸಕರ್ತರೆಲ್ಲರ ಪರವಾಗಿ ಭಕ್ತಿಪೂರ್ವಕದ ಸ್ವಾಗತವನ್ನು ಕೋರ್ತೇನೆ. ತಮ್ಮ ವಿವೇಕ ಚೂಡಾಮಣಿಯ ಚಿಂತನೆಯನ್ನು ಹಂಚಿಕೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತ್ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ
ವಿಷಯೇಭ್ಯ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀ. ನನ್ನ ವಿವೇಕ್ ಚೂಡಾಮಣಿಯ ಶ್ರೋತೃಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ದತ್ತಿಯನ್ನು ನೀಡಿ ವ್ಯವಸ್ಥೆಗೊಳಿಸಿದಂತಹ ಆ ಎಲ್ಲ ಕುಟುಂಬದವರೇ ಮತ್ತು ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ 6 ದಿನದ ಚಿಂತನೆಗಳಲ್ಲಿ ಮೊದಲ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಾಗೆ ಮುಂದಾಗೋಕ್ಕಿಂತ ಮುನ್ನ ಹಿಂದಿನ ಉಪನ್ಯಾಸದ ಸಾರವನ್ನು ಒಮ್ಮೆ ನಿಮ್ಮ ಮುಂದೆ ಇರಿಸಿಬಿಡ್ತೇನೆ. ಆಗ ಇವತ್ತಿನ ವಿಷಯಕ್ಕೆ ಒಂದು ಸ್ವಲ್ಪ ಸಂಗತಿ ಅಂದರೆ ಸಂಬಂಧ, ಲಿಂಕ್ ಅನ್ನೋದು ಸಿಗತ್ತೆ. ಹಿಂದೆ ಈ ಅಧ್ಯಾತ್ಮ ಜ್ಞಾನ ಅಂದರೆ ಬ್ರಹ್ಮಾನಂದ ಎನ್ನುವಂತಹದ್ದು ಅದೊಂದು ಮಹಾನಿಧಿ. ಆ ನಿಧಿಯನ್ನು 3 ಹೆಡೆಯ ಮಹಾಸರ್ಪವಾದಂತಹ ಅಹಂಕಾರ ತನ್ನಲ್ಲಿ ರಕ್ಷಿಸಿಕೊಂಡು ಇದೆ. ವಶ್ಯಾತ್ಮನಾದವನು ಅಂದರೆ ಇಂದ್ರಿಯಗಳನ್ನು ಗೆದ್ದವನು ಧೀರ ಅಂತ ಕರೆಸ್ಕೊಳ್ತಾನೆ. ಅಂತಹ ಧೀರ ಮಾತ್ರ ಆ ಆತ್ಮಜ್ಞಾನ ಎನ್ನುವಂತಹ ಕತ್ತಿಯಿಂದ ಆ ಸರ್ಪವನ್ನು ತುಂಡರಿಸಿ ಆತ್ಮಜ್ಞಾನ ಎನ್ನುವಂತಹ ನಿಧಿಯನ್ನು ಪಡೆದುಕೊಳ್ತಾನೆ. ಒಟ್ಟಾರೆ ಈ ಅಹಂಕಾರ ಅಂದರೆ ದೇಹಾತ್ಮ ಬುದ್ಧಿ, ಕೇವಲ ದೇಹ ಅಷ್ಟೇ ಆತ್ಮ ಅಂತಲ್ಲ, ದೇಹ ಮತ್ತು ಇಂದ್ರಿಯ, ಮನಸ್ಸು ಇವೆಲ್ಲವೂ ಸಹ ಅನಾತ್ಮ ವಸ್ತುಗಳ ಆಗಿದ್ದವುಗಳನ್ನು ಆತ್ಮ ಅಂತ ಭಾವಿಸುವುದೇ ಅಹಂಕಾರ. ಇಂತಹ ಅಹಂಕಾರ ಅದು ಸರ್ವ ಅನರ್ಥಗಳಿಗೂ ಸಹ ಅದು ಮೂಲವಾಗಿದೆ. ಅಧ್ಯಾತ್ಮ ಪಥದಲ್ಲಿ ಸಾಗುವಂತಹ ಸಾಧಕರಿಗೆ ಅದು ಏನು ಮಾಡುತ್ತೆ ಅಂದರೆ ಗಂಟಲಿಗೆ ಚುಚ್ಚಿದ ಮುಳ್ಳಿನಂತೆ ಅದು ತೊಂದರೆಯನ್ನು ಕೊಡ್ತಾ ಇರುತ್ತೆ. ಆದರೆ ಹೊರಗಿನಿಂದ ಗಂಟಲಿಗೆ ಚುಚ್ಚಿದ ಮುಳ್ಳು ಎಲ್ಲರ ಅನುಭವಕ್ಕೂ ಬರುತ್ತೆ. ಆದರೆ ಅಹಂಕಾರ ಎನ್ನುವಂಥ ಮುಳ್ಳು ಚುಚ್ಚಿದ್ದು ಕೊನೆಯ ಕ್ಷಣದವರೆಗೂ ಸಹ ಅನುಭವಕ್ಕೆ ಬರುವುದಿಲ್ಲ. ಅದರ ಮಹಾನಷ್ಟ ಗೊತ್ತಾಗುವುದು ಯಾವಾಗ ಅಂದರೆ ದೇಹ ಪಾತ ಆಗುವಾಗ. ಅಲ್ಲಿಯವರೆಗೂ ಅದು ಚುಚ್ಚಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಪ್ರಾಯಶಃ ಬಹಳಷ್ಟು ಕಾಯಿಲೆಗಳು ಸಹ ಹಾಗೇನೇ ಇರ್ತವೆ. ಅವು ಒಂದು ಹಂತಕ್ಕೆ ಬರುವವರೆಗೂ ತಾನಿದ್ದೇನೆ ಅನ್ನುವಂಥ ಗುಟ್ಟನ್ನು ಬಿಟ್ಟು ಕೊಡುವುದಿಲ್ಲ. ಆಮೇಲೆ ತಿಳಿಸಿಕೊಡ್ತೇವೆ, ಅಷ್ಟೊತ್ತಿಗೆ ಕಾಲ ಮಿಂಚಿರುತ್ತೆ. ಈ ಅಹಂಕಾರ ಅನ್ನುವಂಥ ಮುಳ್ಳು ಸಹ ಹಾಗೆ ಕೆಲಸ ಮಾಡುತ್ತೆ. ಆದ್ದರಿಂದ ಅಧ್ಯಾತ್ಮ ಸಾಧಕರಿಗೆ ಇದೊಂದು ಮಹಾಕಂಟಕ. ಇಂಥ ಅಹಂಕಾರವನ್ನು ದೂರ ಇಡಬೇಕು. ಹಾಗೆ ದೂರ ಮಾಡಿದ ಮೇಲೆ ಏನು ಮಾಡಬೇಕು? ಅಹಂಕಾರವನ್ನು ತ್ಯಜಿಸಿದ ಮೇಲೆ, ತ್ಯಜಿಸಿಬಿಟ್ಟಿದ್ದೀವಿ ನಾವು ಇವಾಗ ಅಂತ ಅಂದ್ಕೊಳ್ಳೋಣ. ಇವಾಗೇನು ಈ ಜನ್ಮ ಪೂರ್ತಿ ಕಳೆದು ಸಹ ಅದನ್ನು ಬಿಡೋದಕ್ಕೆ ಆಗೋದಿಲ್ಲ. ಅಂದ ಮಾತ್ರಕ್ಕೆ ಹತಾಶರಾಗುವ ಅವಶ್ಯಕತೆ ಇಲ್ಲ. ಆ ಅಹಂಕಾರವನ್ನು ಬಿಟ್ಟ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು 309ನೇ ಶ್ಲೋಕದಿಂದ ಭಗವತ್ಪಾದರು ತಿಳಿಸಿಕೊಡ್ತಾರೆ. ಅನಂತರ ಕರ್ತವ್ಯಂ ಉಪನಿಷತಿ. ಈಗ ಸದ್ಯಕ್ಕೆ ಅಹಂಕಾರ ತ್ಯಾಗ ಮಾಡಿದ್ದೇವೆ ಅಂತ ತಾತ್ಕಾಲಿಕವಾಗಿ ಅಂದ್ಕೊಳ್ಳೋಣ, ಕ್ಷಣಿಕವಾಗಿ ಮಾಡಲಿಕ್ಕೆ ಆಗಲಿಲ್ಲ, ಸುಲಭವೂ ಅಲ್ಲ ಅದು. ಆದರೆ ಅದು ಅಸಾಧ್ಯ ಅಲ್ಲ, ದುಸ್ಸಾಧ್ಯ. ಅಷ್ಟು ಹಿನ್ನೆಲೆಯಲ್ಲಿ ಆ ಅಹಂಕಾರ ಬಿಟ್ಟ ಮೇಲೆ ಏನು ಮಾಡಬೇಕು ಅಂದರೆ, ತಥೋ ಅಹಮಾದೇಹೇ ವಿನಿವರ್ತ್ಯ ವೃತ್ತಿಂ ಸಂತ್ಯಕ್ತ ರಾಗ ಪರಮಾರ್ಥ ಲಾಭಾತ್ ತೂಷ್ಣೀಂ ಸಮಾಸ್ವಾತ್ಮ ಸುಖಾನುಭೂತ್ಯ ಪೂರ್ಣಾತ್ಮನ ಬ್ರಹ್ಮಣಿ ನಿರ್ವಿಕಲ್ಪ.
ಇನ್ನೊಂದು ಸಲ ತಥೋ ಅಹಮಾದೇಹೆ ವಿನಿವರ್ತ್ಯ ವೃತ್ತಿಂ ಸಂತ್ಯಕ್ತ ರಾಗ ಪರಮಾರ್ಥ ಲಾಭಾತ್ ತೂಷ್ಣೀಂ ಸಮಾಸ್ತ್ವಾತ್ಮ ಸುಖಾನುಭೂತ್ಯ ಪೂರ್ಣಾತ್ಮನ ಬ್ರಹ್ಮಣಿ ನಿರ್ವಿಕಲ್ಪ. ಆಮೇಲೆ ಅಂದರೆ ಅಹಂಕಾರವನ್ನು ತ್ಯಾಗ ಮಾಡಿದ ಮೇಲೆ ಅಂತ. ಅಹಂಕಾರ ತ್ಯಾಗ ಮಾಡಿದ ಮೇಲೂ ಸಹ ಆ ಅಹಂಕಾರದ ವೃತ್ತಿಗಳು ಹಾಗೇನೇ ಇರ್ತವಂತೆ, ಅದರ ಬಾಲಗಳು ಅಂತ ಹೇಳೋಣ ಬೇಕಿದ್ರೆ. ಆ ವೃತ್ತಿಯನ್ನು ತೊಲಗಿಸಿಕೊಂಡು ಪರಮಾರ್ಥ ಪ್ರಾಪ್ತಿಯಿಂದ ಎಲ್ಲ ಥರದ ಅಭಿಲಾಷೆಗಳನ್ನು ಅಂದರೆ ಕಾಮನೆಗಳನ್ನು ಸಹ ಬಿಟ್ಟವನಾಗಿ ಆತ್ಮ ಸುಖಾನುಭವದಿಂದ ಸಂಶಯ ವಿಪರ್ಯಯ ಮೊದಲಾದಂತಹ ವಿಕಲ್ಪಗಳನ್ನು ತೊಲಗಿಸಿಕೊಂಡು ಪೂರ್ಣಸ್ವರೂಪದಿಂದ ಬ್ರಹ್ಮದಲ್ಲಿ ಸುಮ್ಮನೆ ಇದ್ದು ಬಿಡು ಅಂತ ಗುರುಗಳು ಶಿಷ್ಯನಿಗೆ ಉಪದೇಶ ಮಾಡ್ತಿದ್ದಾರೆ. ಇದನ್ನು ಹೇಳ್ತಾ ಇರುವಂಥ ಗುರುಗಳು ಬ್ರಹ್ಮಜ್ಞಾನಿಗಳು, ಕೇಳ್ತಾ ಇರುವಂಥ ಶಿಷ್ಯ ಉತ್ಕಟವಾದಂಥ ಸಾಧನೆ ಮಾಡಬೇಕು ಅಂತ ಬಯಸಿದವನು. ಆದರೆ ಇಲ್ಲಿ ಹಾಗಲ್ಲ. ಈ ಎಚ್ಚರಿಕೆ ನಮಗಿರಬೇಕು. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿವರಣೆಯನ್ನು ಸ್ವಲ್ಪ ನೋಡೋಣ. ಅಹಮಾದೇಹಿ ವಿನಿವೃತ್ಯ ವೃತ್ತಿಂ. ಈ ಅಹಂಕಾರ, ನಾನು ಹಿಂದೆ ಹೇಳಿದ್ದೆ ಅಹಂಕಾರ ಅಂದರೆ ಏನು ಅಂದರೆ, ಆದರೂ ಒಮ್ಮೆ ವಿವರಿಸಿಬಿಡ್ತೀನಿ, ಯಾಕೆಂದರೆ ಇದು ಪದೇ ಪದೇ ಬರ್ತಾ ಇರುತ್ತೆ ಈ ಮಾತು, ಮತ್ತು ಅಷ್ಟೇ ಬೇಗ ಮರೆತು ಹೋಗುತ್ತೆ ಅಂತ. ದೇಹ, ಮನಸ್ಸು, 10 ಇಂದ್ರಿಯಗಳು, ಇವುಗಳು ಆತ್ಮ ಅಲ್ಲ. ಹಾಗಾಗಿ ಇವುಗಳನ್ನು ಅನಾತ್ಮ ಅಂತ ಕರೀತಾರೆ. ಅನಾತ್ಮವಾದ ಈ ದೇಹ ಇಂದ್ರಿಯಾದಿಗಳನ್ನೇ ಆತ್ಮ ಅಂತ ತಿಳಿದುಕೊಳ್ಳುವುದು ಅದು ಅಹಂಕಾರ. ಶಾಸ್ತ್ರದ ಪರಿಭಾಷೆಯಲ್ಲಿ ಇದನ್ನು ಹೀಗೂ ಹೇಳಬಹುದು, ಅಜ್ಞಾನದ ಮೊದಲ ಅಂಕುರವೇ ಅಹಂಕಾರ ಅಂತ. ಹೀಗೆ ಇಂತಹ ಈ ಅಹಂಕಾರವನ್ನು, ಅದೇ ತಾದಾತ್ಮ್ಯ ಭ್ರಾಂತಿಯನ್ನು, ಅದನ್ನು ನಿವಾರಣೆ ಮಾಡಿಕೊಂಡು ಮನಸ್ಸನ್ನು ತಿರುಗಿಸಬೇಕಂತೆ ಹೊರಪ್ರಪಂಚದಿಂದ. ಅಂದರೆ ಕೇವಲ ಈ ಪ್ರಪಂಚ ಅಷ್ಟೇ ಅಲ್ಲ, ಈ ದೇಹವೂ ಸಹ ಹೊರಪ್ರಪಂಚವೇ, ಇಂದ್ರಿಯವೂ ಹೊರಪ್ರಪಂಚವೇ, ಮತ್ತು ಮನಸ್ಸೂ ಸಹ ಹೊರಪ್ರಪಂಚವೇ. ಇದೆಲ್ಲಕ್ಕಿಂತಲೂ ಸಹ ಒಳಗಿರುವಂತಹ ಆತ್ಮನತ್ತ ಮುಖ ಮಾಡಬೇಕು. ಮನಸ್ಸನ್ನು ಹಾಗೆ ತಿರುಗಿಸಿಕೊಳ್ಳಬೇಕು. ಹಾಗೆ ತಿರುಗಿಸಿ ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ಒಳಗಡೆಯಿಂದ ಅದು ಎಷ್ಟೋ ದಿವಸ ಕಳೆದಾಗ ತನ್ನ ನಿಜಸ್ವರೂಪ ಇದು ಎನ್ನುವಂತಹ ಅರಿವು ಬಂದಾಗ ಪರಮಾರ್ಥ ಲಾಭ ಅಂತ ಶಬ್ದ ಉಂಟು ಅಲ್ಲಿ. ಆಗ ಏನಾಗುತ್ತೆ ಅಂದರೆ ಕೇಳಿದರೆ ಹೊರಗಡೆಯ ಆಸೆಗಳೆಲ್ಲ ಕಡಿಮೆ ಆಗ್ತಾ ಬಂದುಬಿಡ್ತಾವಂತೆ. ಯಾವಾಗಲೂ ಅಷ್ಟೇ, ಚಿಕ್ಕ ಮಕ್ಕಳು ಮನೆಯಲ್ಲಿ ಏನೇನೋ ಚೇಷ್ಟೆ ಮಾಡ್ತಾ ಇರ್ತವೆ. ನೀನು ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಹೇಳಿದರೆ ಅವು ಚೇಷ್ಟೆಯನ್ನು ನಿಲ್ಲಿಸೋದಿಲ್ಲ. ಆ ಮಗುವಿಗೆ ಅತ್ಯಂತ ಇಷ್ಟವಾದಂಥ ಒಂದು ಅಮೂಲ್ಯವಾದ ವಸ್ತುವನ್ನು ಕೊಟ್ಟುಬಿಡಿ, ಅದು ಆ ವಸ್ತುವಿನ ಜೊತೆಗೆ ಆಟ ಆಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗೆ ಪ್ರಾರಂಭ ಮಾಡಿ ಆದಮೇಲೆ ನೀನು ಅದನ್ನು ಮುಟ್ಟಬೇಡ ಇದನ್ನು ಮುಟ್ಟಬೇಡ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಮಕ್ಕಳಿಗೇನು, ನಮಗೂ ಹಾಗೇನೆ. ನಮಗೆ ಅತ್ಯಂತ ಇಷ್ಟವಾದದ್ದು ಸಿಕ್ಕಾಗ ಬೇರೆ ಎಲ್ಲ ವ್ಯಾಪಾರಗಳಿಂದ ನಾವು ವಿಮುಖರಾಗಿ ಬಿಡ್ತೇವೆ. ವ್ಯಾಪಾರ ಅಂದರೆ ಚಟುವಟಿಕೆಗಳಿಂದ ಅಂತ ನಾವು ವಿಮುಖರಾಗಿ ಏನು ಮಾಡಿದ್ರೆ ಅದರೊಳಗೆ ತೊಡಗಿಕೊಂಡಿರ್ತೇವೆ. ಒಬ್ಬ ಅತ್ಯಂತ ಓದು ಇಷ್ಟನಾದವನಿಗೆ ಪುಸ್ತಕ ಸಿಕ್ಕಿದರೆ ಅವನು ಅದನ್ನು ಬಿಟ್ಟು ಬೇರೆ ಇನ್ನೇನೂ ಕೆಲಸ ಮಾಡೋದಿಲ್ಲ. ತುಂಬ ಸಂಗೀತದಲ್ಲಿ ಆಸಕ್ತಿ ಇದ್ದವನಿಗೆ ಒಂದು ಸಂಗೀತದ ಸಿಡಿಯೋ ಕ್ಯಾಸೆಟ್ಟೋ ಸಿಕ್ಕಿದರೆ ಅವನು ಅದರಲ್ಲಿ ತಲ್ಲೀನಾಗ್ತಾನೆ, ಬೇರೆ ವ್ಯಾಪಾರದಿಂದ ದೂರ ಸರಿತಾನೆ. ಹಾಗೆ ಇನ್ನೊಬ್ಬ ಸಸ್ಯಶಾಸ್ತ್ರದಲ್ಲಿ ಆಸಕ್ತಿ ಇರುವವನಿಗೆ ಯಾವನೊಬ್ಬರು ತೋಟಕ್ಕೆ ಕರ್ಕೊಂಡೋದ್ರೆ ಅವನು ತನ್ನ ಕುಟುಂಬ ಪರಿವಾರ ಎಲ್ಲವನ್ನೂ ಮರೆತು ಬಿಡ್ತಾನೆ, ಅಲ್ಲೇ ತೊಡಗಿಕೊಂಡಿರ್ತಾನೆ. ಒಬ್ಬ ರೈತ ನೇಗಿಲನ್ನು ಹಿಡಿದು ಉಳ್ಬೇಕಿದ್ರೆ ಅವನಿಗೆ ಇಷ್ಟವಾದ ಕೆಲಸ ಆದ್ದರಿಂದ ಜಗತ್ತನ್ನೇ ಮರಿತಾನೆ, ಭೂಮಿ ತಾಯಿ ಸೇವೆ ಮಾಡ್ತಾನೆ.
ಇದು ಲೋಕದಲ್ಲಿ ನಾವು ಎಲ್ಲ ಕಡೆಯೂ ಕಾಣ್ತೇವೆ. ತನಗೆ ಇಷ್ಟವಾದದ್ದು ಸಿಗುವವರೆಗೂ ಎಲ್ಲವನ್ನೂ ಮಾಡ್ತಾ ಇರ್ತಾನೆ. ಆ ಇಷ್ಟವಾದದ್ದು ಸಿಕ್ಕಾಗ ಮಿಕ್ಕೆಲ್ಲವನ್ನೂ ಸಹ ಬಿಡ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಬಹಿಃ ಸಂತ್ಯಕ್ತರಾಗ ವಿಷಯ ವಿಮುಖ ಇತಿ ಯಾವತ್ತು. ಹೊರಗಡೆಯಿಂದ ಇಂದ್ರಿಯಗಳು ಯಾವ ಸುಖಗಳನ್ನು ಬಯಸ್ತವೋ ಆ ಎಲ್ಲ ಸುಖಗಳು ನನಗೇನು ಬೇಕಾಗಿಲ್ಲ ಅಂತ ತೀರ್ಮಾನ ಮಾಡ್ತಾನಂತೆ. ಯಾಕೆ ಅಂದರೆ ಇಂದ್ರಿಯಗಳಿಂದ ಪಡೆಯುವುದು ಸುಖವೇ, ತನ್ನ ಒಳಗಿಂದ ಪಡೆಯುವುದು ಸುಖವೇ. ಆದರೆ ಇಂದ್ರಿಯಗಳಿಂದ ಬರುವ ಸುಖ ತನ್ನ ಒಳಗಿನ ಆತ್ಮಸ್ವರೂಪದ ಅದು ರಿಫ್ಲೆಕ್ಷನ್ ಒಂದು. ಎರಡನೇದು, ಇಂದ್ರಿಯಗಳಿಂದ ಬರುವ ಸುಖ ಅದು ಕ್ಷಣಿಕ, ಅದು ತಾತ್ಕಾಲಿಕ. ತನ್ನ ಒಳಗಿನಿಂದ ಸಿಗುವಂಥ ಸುಖ ಅದು ಶಾಶ್ವತ. ಹಾಗಾಗಿ ಈ ಕ್ಷಣಿಕ ಮತ್ತು ಶಾಶ್ವತ ಎರಡನ್ನೂ ಮುಂದೆ ಇರಿಸಿಕೊಂಡಾಗ ಮನುಷ್ಯ ಯಾವುದನ್ನು ಆಯ್ಕೆ ಮಾಡಿಕೊಳ್ತಾನೆ? ಶಾಶ್ವತವಾದದ್ದನ್ನೇ ಆಯ್ಕೆ ಮಾಡಿಕೊಳ್ತಾನೆ. ಹಾಗಾಗಿ ಈ ಆತ್ಮಸುಖಾನುಭೂತಿಯಿಂದ ಅವನು ಹೊರಗಿನ ಈ ಸುಖದಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನುವಂಥ ಗೊಂದಲಕ್ಕೆ ಒಳಗಾಗುವುದಿಲ್ಲ, ಒಳಮುಖನಾಗಿ ಬಿಡ್ತಾನೆ. ಪೂರ್ಣಾತ್ಮನ ಬ್ರಹ್ಮಣಿ ತೂಷ್ಣೀಂ ಸಮಾಸ್ವ. ಅಂತಹ ಆತ್ಮವಸ್ತುವಿನಲ್ಲಿಯೇ ನಿನ್ನ ಮನಸ್ಸನ್ನು ಕೇಂದ್ರೀಕರಿಸಿ ತಟಸ್ಥನಾಗಿ ಬಿಡು. ತಟಸ್ಥನಾಗಿ ಬಿಡು ಅಂದರೆ ತಟಸ್ಥನಾಗಿ ಬಿಡ್ತೀಯೇ, ಅದು ಸಿಕ್ಕರೆ ಅಷ್ಟರ ಮಟ್ಟಿಗೆ ಏಕಾಗ್ರತೆಗೆ ಹೋಗಬೇಕು ಮನಸ್ಸು. ಇಷ್ಟು ಈ 309ನೇ ಶ್ಲೋಕದ ಅರ್ಥ. ಮತ್ತೆ ಪುನಃ ಮುಂದಿನ ಶ್ಲೋಕದಲ್ಲಿ ಒಂದು ಎಚ್ಚರಿಕೆಯ ಘಂಟೆಯಾಗಿ ಕೆಲವು ಮಾತನ್ನು ಹೇಳ್ತಾರೆ, ಅಹಂಕಾರಕ್ಕೆ ಸಂಬಂಧಪಟ್ಟಿದ್ದೆ. ಮತ್ತೆ ಮತ್ತೆ ಯಾಕೆ ಈ ಅಹಂಕಾರದ ವಿಷಯವನ್ನೇ ಹೇಳ್ತಾರೆ ಅಂತ ಶಿಷ್ಯನಿಗೆ ಸಂಶಯ. ಅದಕ್ಕೆ ಭಗವತ್ಪಾದ ಹೇಳ್ತಾರೆ, ಅದನ್ನು ಕಳೆದುಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಅದು ಒಂದು ಜನ್ಮದ್ದಲ್ಲ, ಜನ್ಮಾಂತರದಿಂದ ನಾವು ಅದನ್ನು ಕಟ್ಟಿಕೊಂಡು ಬಂದಿದ್ದೇವೆ. ಹಾಗೆ ಎಷ್ಟೋ ಜನ್ಮಗಳಿಂದ ಕಟ್ಟಿಕೊಂಡು ಬಂದದ್ದನ್ನು ಈ ಜನ್ಮದ ಕೆಲವು ತಾಸಿನ ಅಥವಾ ಕೆಲವು ದಿವಸದ ಸಾಧನೆಯಿಂದ ಅದನ್ನು ಕಳೆದುಕೊಳ್ಳೋದಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಆ ಸಾಧಕನಿಗೆ ಭೂಮಿ ದೃಢವಾಗಲಿ ಅಂಥೇಳಿ ಮತ್ತೆ ಮತ್ತೆ ಆ ವಿಷಯವನ್ನು ಹೇಳ್ತಾರೆ. ಸಮೂಲಕೃತ್ತೋಪಿ ಮಹಾನಹಂ ಪುನಃ ವಿಲ್ಲೇಖಿತ ಸ್ಯಾದ್ಯದಿ ಚೇತಸಾ ಕ್ಷಣಂ ಸಂಜೀವ ವಿಕ್ಷೇಪ ಶತಂಕರೋತಿ ನಭಸ್ವತ ಪ್ರಾವೃಷಿ ವಾರಿದೋ ಯಥ. ಇನ್ನೊಂದು ಸಲ, ಸಮೂಲಕೃತ್ತೋಪಿ ಮಹಾನಹಂ ಪುನಃ ವಿಲ್ಲೇಖಿತ ಸ್ಯಾತ್ ಯದಿ ಚೇತಸಾ ಕ್ಷಣಂ ಸಂಜೀವ ವಿಕ್ಷೇಪ ಶತಂಕರೋತಿ ನಭಸ್ವತ ಪ್ರಾವೃಷಿ ವಾರಿದೋ ಯಥ. ಬೇರು ಸಹಿತವಾಗಿ ಕಿತ್ತ ಬಳಿಕವೂ ಸಹ ಈ ಚಿತ್ತವು ಅಹಂಕಾರವನ್ನು ಸ್ವಲ್ಪ ಸ್ಮರಿಸಿದರೂ ಸಾಕು, ಮಳೆಗಾಲದಲ್ಲಿ ಗಾಳಿಯಿಂದೆದ್ದ ಮೋಡದಂತೆ ಮತ್ತೆ ಕ್ಷಣ ಮಾತ್ರದಲ್ಲಿ ಚೇತರಿಸಿಕೊಂಡು ನೂರಾರು ಬಗೆಯ ವೃತ್ತಿಗಳನ್ನು ಉಂಟು ಮಾಡಿಬಿಡ್ತದೆ. ಯಾವುದು? ಮನಸ್ಸು. ಇದಿಷ್ಟು ಈ ಶ್ಲೋಕದ ಅರ್ಥ. ಅಲ್ಲೊಂದು ಶಬ್ದ ಉಂಟು ನೋಡಿ, ಮಹಾನ್ ಅಂತ, ಮೊದಲನೇ ಸಾಲಿನಲ್ಲಿ. ಮಹಾನ್ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಅದು ಅನಾದಿ. ಈ ಅಹಂಕಾರ ಅನ್ನೋದು ಯಾವತ್ತಿನಿಂದ ನಮಗೆ ಬಂದು ಅಡರಿಕೊಂಡಿತು ಅಂತ ಕೇಳಿದರೆ ಅದಕ್ಕೊಂದು ಡೇಟು ವಾರ ಏನು ಹೇಳೋದಕ್ಕಾಗೋದಿಲ್ಲ, ಅದು ಅನಾದಿ ಅಂತ. ಹಾಗಾಗಿ ಅದಕ್ಕೊಂದು ವಿಶೇಷಣ ಮಹಾನ್ ಅಂತ. ದೊಡ್ಡ ಮನುಷ್ಯನಪ್ಪ ನೀನು ಹೀಗೆ ಅಂಥೇಳಿ. ಹಾಗಾಗಿ ಈ ಅನಾದಿ ಕಾಲದಿಂದಲೂ ಸಹ ಬಂದಂಥ ಅಹಂಕಾರ ಅದು ಹೇಗೆ ಇರುತ್ತೆ ಕೇಳಿದರೆ ಶಾಖೋಪಶಾಖೆಯಾಗಿ ಬೆಳೆದಿರುತ್ತಂತೆ. ನಾವು ಮಾಡುವ ಪ್ರತಿಯೊಂದು ಕ್ರಿಯೆ ಹಿಂದನೂ ಸಹ ಆ ಅಹಂಕಾರದ ಒಂದಂಶ ಇದ್ದೇ ಇರುತ್ತೆ. ನಾನು ಎಷ್ಟೇ ಅಹಂಕಾರ ಬಿಟ್ಟಿದ್ದೇನೆ ಅಂತ ಹೇಳ್ಕೊಂಡ್ರೂ ಸಹ ಆ ಬಿಟ್ಟಿದ್ದೇನೆ ಅಂತ ಪದೇ ಪದೇ ಹೇಳ್ಕೊಂಡ್ರಲ್ಲೇ ಗೊತ್ತಾಗುತ್ತೆ ಅವನು ಬಿಡಲಿಲ್ಲ ಅಂತ.
ಹಾಗಾಗಿ ಈ ಶಾಖ ಉಪಶಾಖೆಗಳಾಗಿ ಬೆಳೆದಂತಹ ಅಹಂಕಾರ ಉಂಟಲ್ಲ, ಸಮೂಲ ಕೃತ್ಯೋಪಿ, ಅದು ಸಂಪೂರ್ಣವಾಗಿ ನೀವು ಕತ್ತರಿಸಿ ಹಾಕಿದ್ರೂ ಸಹ ಅದು ಹೋಗೋದಿಲ್ಲ. ಯಾಕೆಂದರೆ ಅಜ್ಞಾನದ ಜೊತೆಗೆ ಅದು ಹಾಗೇನೆ ಅದು ಮತ್ತೆ ಪುನಃ ಉಳಿದುಕೊಂಡಿರುತ್ತೆ, ಬದುಕಿಕೊಂಡೇ ಇರುತ್ತೆ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಹೇಗೆ ಅಂದರೆ, ವಿಲ್ಲೇಖಿತ ಪ್ರಬುದ್ಧೇನ ಪುರುಷೇಣ ಭೀಕರ ಸ್ವಪ್ನ ಇವ ಸ್ಮೃತಃ. ರಾತ್ರಿ ಮನಗಿದಾಗ ಒಂದು ಕನಸು ಕಾಣುತ್ತೆ, ಭೀಕರವಾದ ಕನಸು. ಅದಾದಮೇಲೆ ನಾವು ನಿದ್ದೆ ಮಾಡಿಬಿಡ್ತೇವೆ. ಬೆಳಗಾತ ಎದ್ದು ನನಗೆ ಎಷ್ಟೊಂದು ಭಯಾನಕವಾದ ಕನಸು ಬಿದ್ದಿತ್ತು ಅಲ್ವಾ ಅಂತ ಆ ಕನಸನ್ನು ನೆನಪಿಸಿಕೊಂಡ್ರೂ ಹೇಗೆ ಭಯ ಆಗತ್ತೋ, ಹಾಗೆಯೇ ಈ ಅಹಂಕಾರ ಎನ್ನುವಂಥದ್ದನ್ನು ನಾವು ಎಷ್ಟೇ ಬಿಟ್ಟೆ ಅಂತ ಅಂದ್ಕೊಂಡ್ರೂ ಸಹ ಅಷ್ಟು ಬೇಗ ಅದು ಮತ್ತೆ ಪುನಃ ಚಿಗುರು ಹೊಡೆದು ಬಿಡುತ್ತಂತೆ ಅಂತ. ಆ ಸ್ವಪ್ನ ಹೇಗೆ ನಮ್ಮನ್ನು ಭಯಗೊಳಿಸುತ್ತೋ, ಈ ಅಹಂಕಾರವೂ ಸಹ ಸಾಮಾನ್ಯ ಸಂಸಾರಿಗಳಿಗೆ ಅದೇನೂ ಗೊತ್ತಾಗೋದಿಲ್ಲ. ಯಾರಿಗೆ ಗೊತ್ತಾಗುತ್ತೆ? ಯಾವನ ಮನುಷ್ಯ ಸಾಧನೆ ಮಾಡ್ತಾ ಮಾಡ್ತಾ ಸೂಕ್ಷ್ಮವಾಗಿರುತ್ತೋ ಅಂತಹ ಸೂಕ್ಷ್ಮ ಮನಸ್ಸಿನ ಸಾಧಕನಿಗೆ ಗೊತ್ತಾಗುತ್ತೆ ಈ ಅಹಂಕಾರ ನನ್ನನ್ನು ಹೇಗೆ ಆಟ ಆಡಿಸ್ತಾ ಇದೆ ಅಂತ. ಹಾಗೆ ಬೇರೆಯವರಿಗೆ ಯಾಕೆ ಗೊತ್ತಾಗೋದಿಲ್ಲ ಅಂದರೆ, ನಾನು ಬಹಳ ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೆ. ಈಗ ಗ್ಯಾರೇಜಲ್ಲಿ ಇರ್ತಾರಲ್ಲ ಕೆಲಸ ಮಾಡೋರು, ಅವರು ಬಟ್ಟೆ ಮೇಲೆ ಯಾವುದಾದ್ರು ಹೊರಗಿನ ಕಲೆ ಆದರೆ ಅದು ಗೊತ್ತಾಗತ್ತಾ? ಅಲ್ಲ, ಯಾಕೆ ಹೇಳಿ? ಅದು ಸಾಕಷ್ಟು ಕೊಳೆ ಆಗಿಬಿಟ್ಟಿದೆ ಅದು. ಆದರೆ ಅದೇ ಒಂದು ಬಿಳಿ ಬಟ್ಟೆ ಹಾಕ್ಕೊಂಡವ್ರ ಬಟ್ಟೆ ಮೇಲೆ ಒಂದು ತೊಟ್ಟು ಬೇರೆ ಯಾವುದಾದ್ರು ಬಣ್ಣ ಕಲೆ ಬಿದ್ದರೂ ಸಹ ಅದು ಏನು ಮಾಡುತ್ತೆ? ಎದ್ದು ಕಾಣುತ್ತೆ. ಯಾಕೆ ಕಾಣುತ್ತೆ ಕೇಳಿದರೆ, ಅಲ್ಲಿ ಕಲೆ ಬಿದ್ದಿದ್ದು ಕಾಣದೇ ಇರುವುದಕ್ಕೆ ಕಾರಣ ಅದು ಮೊದಲೇ ಸಾಕಷ್ಟು ಕೊಳೆಯಾದದ್ದು. ಇಲ್ಲಿ ಕಲೆ ಬಿದ್ದಿದ್ದು ಎದ್ದು ಕಾಣೋದಕ್ಕೆ ಕಾರಣ ಅದು ಸ್ವಚ್ಛವಾಗಿ ಇದ್ದದ್ದು. ಹಾಗೆ ಸಾಧಕನ ಮನಸ್ಸು ಅದು ಸಾಧನೆಗೆ ಒಳಪಟ್ಟು ಸೂಕ್ಷ್ಮವಾಗಿದ್ದಾಗ ಈ ಅಹಂಕಾರ ತನ್ನನ್ನು ಯಾವ ರೀತಿಯಲ್ಲಿ ಹಿಂಸೆಗೆ ದೂಡ್ತಾ ಇದೆ ಅನ್ನೋದು ಸಾಧಕನಿಗೆ ಗೊತ್ತಾಗುತ್ತೆ, ಬೇರೆಯವರಿಗೆ ಗೊತ್ತಾಗುವುದಿಲ್ಲ. ಹಾಗಾಗಿ ಹೇಳ್ತಾರೆ ಭಗವತ್ಪಾದರು, ಅದನ್ನು ನೀನು ಮೂಲ ಸಹಿತವಾಗಿ ಕತ್ತರಿಸಿ ಹಾಕಿದ್ರೂ ಸಹ ಅದು ಹಾಗೆ ಚಿಗುರು ಬಿಡುತ್ತೆ ಅಂತ. ಮತ್ತೆ ಈ ಗರಿಕೆ ಹುಲ್ಲು ಬೇಸಿಗೆಲ್ಲ ಸತ್ತೋಗ್ಬಿಡುತ್ತೆ, ಮಳೆಗಾಲದಲ್ಲಿ ಮತ್ತೆ ಪುನಃ ಚಿಗುರು ಬಿಡುತ್ತಲ್ಲ, ಹಾಗೆ ಅಂತ ಭಗವತ್ಪಾದರು ಇಲ್ಲಿ ಬೇರೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಹೇಗೆ ಅಂದರೆ, ಈ ಬೇಸಿಗೆ ಕಾಲ ಬಂದಾಗ ಮೋಡಗಳೆಲ್ಲ ನೀರನ್ನು ಸುರಿಸಿ 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 ಶರತ್ಕಾಲದೊಳಗೆ ಏನಾಗುತ್ತೆ, ಅವು ಖಾಲಿ ಆಗಿಬಿಡ್ತವೆ. ಬರೇ ಅರಳೆ ಅಂದರೆ ಹತ್ತಿ ಥರ ಇರ್ತವೆ ಅವು ಹೀಗೆ ಅಂತ. ಆದರೆ ಅದೇ ಮೋಡಗಳು ಕೊನೆಗೆ ಮೇ ಜೂನ್ ತಿಂಗಳಷ್ಟೊತ್ತಿಗೆ ನೀರನ್ನು ತುಂಬಿಕೊಂಡು ಚಿಗುರ್ಕೊಂಡು ಏನು ಮಾಡ್ತವೆ? ಮತ್ತು ಪುನಃ ಮಳೆಯನ್ನು ಸುರಿಸ್ತವೆ. ಹಾಗೆಯೇ ಈ ಅಹಂಕಾರ ಅದು ಅಷ್ಟೋ ಇಷ್ಟೋ ಕಡಿಮೆ ಆದ ಹಾಗೆ ಅನಿಸುತ್ತೆ ತೀವ್ರವಾದ ಸಾಧನೆಗೆ ನಮ್ಮನ್ನು ಒಡ್ಡಿಕೊಂಡಾಗ. ಅದೆಲ್ಲೋ ಒಂದು ಸ್ವಲ್ಪ ಕಡಿಮೆ ಆದ್ರೂ ಸಹ ಏನು ಮಾಡುತ್ತೆ ಕೇಳಿದರೆ, ಮತ್ತೆ ಬೇಸಿಗೆಯ ಕೊನೆಯ ಮೋಡದ ಹಾಗೆ ಮತ್ತು ಪುನಃ ಆ ನೀರು ತುಂಬಿಕೊಂಡು ಮೋಡ ಮಳೆಯನ್ನು ಸುರಿಸುವ ಹಾಗೆ ಅನರ್ಥ ಪರಂಪರೆ ಎನ್ನುವಂಥ ನೀರನ್ನು ಸುರಿಸ್ತಾ ಇರುತ್ತೆ. ಹಾಗಾಗಿ ಈ ಅಹಂಕಾರ ಎನ್ನುವುದು ನಾವು ನಂಬಿಕೊಂಡಷ್ಟು ಸುಲಭವಾಗಿ ನಮ್ಮ ಹದ್ದುಬಸ್ತಿಗೆ ಬರುವುದಿಲ್ಲ. ಮತ್ತೆ ಮತ್ತೆ ನಮ್ಮನ್ನು ಏನು ಮಾಡುತ್ತೆ ಕೇಳಿದರೆ, ನಂಬಿಸತ್ತೆ ಹಳ್ಳಕ್ಕೆ ತಳ್ಳುತ್ತೆ, ನಂಬಿಸತ್ತೆ ಹಳ್ಳಕ್ಕೆ ತಳ್ಳುತ್ತಾ ಇರುತ್ತೆ. ಹಾಗಾಗಿ ಅದನ್ನು ಗೆಲ್ಲುವುದು ಬಹಳ ಕಷ್ಟ. ಈ ಬೇಸಿಗೆಯಲ್ಲಿ ಗಾಳಿ ಮೋಡವನ್ನು ತಳ್ಳುತ್ತಲ್ಲ, ಹಾಗೆ ತಳ್ತಾ ತಳ್ತಾ ಬಂದಾಗ ಎಲ್ಲೋ ಇದ್ದಂಥ ಮೋಡ ಏನು ಮಾಡುತ್ತೆ ಕೇಳಿದರೆ ಇನ್ನೆಲ್ಲೋ ಬಂದ್ಬಿಟ್ಟು ಮಳೆಯನ್ನು ಸುರಿಸುತ್ತೆ. ಹಾಗೆ ನಮ್ಮ ಅಹಂಕಾರ ಜಾಗೃತ ಆಗುವುದಕ್ಕೆ ಯಾವುದೋ ಒಂದು ಬಲವಾದ ಕಾರಣವೇ ಬೇಕು ಅಂತಿಲ್ಲ. ಒಂದು ಸಣ್ಣ ಆಸೆ ಎನ್ನುವ ಗಾಳಿ ಬೀಸಿದರೂ ಸಾಕು, ಅಹಂಕಾರ ಜಾಗೃತ ಆಗಿಬಿಡುತ್ತೆ. ಈ ಅರ್ಥವನ್ನು ಡಿ ವಿ ಜಿಯವರು ಇದಕ್ಕೆ ಪೂರಕವಾಗಿ ಹೇಳಿದ ಹಾಗೆ ಒಂದು ಮಾತನ್ನು ಹೇಳಿದ್ದನ್ನು ಹೇಳಿಬಿಡ್ತೇನೆ. ಸತ್ತವೆನ್ನಾಸೆಗಳು ಗೆದ್ದೆನಿಂದ್ರಿಯ ಗಣವ,
ಚಿತ್ತವಿನ್ನೂ ಅಲುಗದೆಂಬ ಜಂಬ ಬೇಡ, ಸತ್ತವೆನ್ನಾಸೆಗಳು ಗೆದ್ದೆನು ಇಂದ್ರಿಯ ಗಣವ, ಚಿತ್ತವಿನ್ನೂ ಅಲುಗದೆಂಬ ಆ ಜಂಬ ಬೇಡ, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದೆ ಮಂಕುತಿಮ್ಮ. ಎತ್ತನಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದೆ ಮಂಕುತಿಮ್ಮ. ಹಾಗೇನೆ ಈ ಅಹಂಕಾರ ಎನ್ನುವಂಥದ್ದು ಅದು ಸತ್ಯ ಹೋಯ್ತು, ನನಗಿನ್ನ ಅಹಂಕಾರ ಇಲ್ಲ ಅಂತ ನಾವು ಅಂದ್ಕೊಳ್ತಾ ಇದ್ರೆ ಹಾಗೆ ಹಿಂದ್ಗಡಿಂದ ಹೆಡೆ ಬಿಚ್ಚಿಬಿಡುತ್ತೆ ಹೀಗೆ ಅಂತ. ಹಾಗಾಗಿ ಅದನ್ನು ಸರ್ಪ ಅಂತ ಕರೆದ್ರು ಹೀಗೆ ಅಂತ. ನೀನು ತಿಳಿದುಕೊಂಡಷ್ಟು ಸುಲಭವಾಗಿ ನಾನು ನಾಶ ಆಗುವವನಲ್ಲ. ಯಾಕೆ ಕೇಳಿದರೆ ಆತ್ಮವಸ್ತುವಿನ ಪ್ರತಿಫಲನ ಆಗುವುದು ಅಂತಃಕರಣದಲ್ಲಿ ಅಂತ ಹಿಂದೆ ಬಹಳಷ್ಟು ಬಾರಿ ಹೇಳಿದ್ದೇನೆ. ಅಂತಃಕರಣ ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, ಈ ಮೂರರ ಸಮಷ್ಟಿ. ಅಂತಃಕರಣದ ಪ್ರತಿಫಲನ ಅಹಂಕಾರದ ಮೂಲಕವೇ ಮನಸ್ಸಿಗೆ ಬರುತ್ತೆ. ಆದ್ದರಿಂದ ಮನಸ್ಸನ್ನು ಗೆದ್ದರೂ ಅಹಂಕಾರ ಉಳ್ಕೊಂಡಿದ್ದು ಬಿಡುತ್ತೆ. ಹಾಗಾಗಿ ಅದನ್ನು ಗೆಲ್ಲುವುದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಆತ್ಮವಸ್ತುವಿನ ಪ್ರಥಮ ಪ್ರತಿಫಲನ ಆಗುವುದೇ ಅಹಂಕಾರ ಮತ್ತು ಬುದ್ಧಿ ಮನಸ್ಸುಗಳ ಮೇಲೆ. ಹಾಗಾಗಿ ಏನು ಮಾಡುತ್ತೆ ಕೇಳಿದರೆ ತಾನೇ ಆತ್ಮ ಎನ್ನುವಷ್ಟರ ಮಟ್ಟಿಗೆ ಅದು ನಾಟಕ ಆಡ್ತಾ ಇರುತ್ತೆ, ಡ್ರಾಮಾ ಆಡಿ ತೋರಿಸ್ತಾ ಇರುತ್ತೆ. ನಾವು ಗೊತ್ತಿಲ್ಲದೆ ಬೆಳಗೋರಿಗೂ ಡ್ರಾಮಾ ನೋಡ್ತಾನೇ ಇರುತ್ತೆ ಹೇಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಅಹಂಕಾರವನ್ನು ಗೆಲ್ಲುವುದು ಅಷ್ಟು ಸುಲಭ ಅಲ್ಲ. ಆದರೂ ಸಹ ಸಾಧಕನಾದವನ ಉತ್ಕಟವಾದ ಬಲವಾದ ಸಾಧನೆಯಿಂದ ಅದನ್ನು ಗೆಲ್ಲಲಿಕ್ಕೆ ಸಾಧ್ಯ ಉಂಟು. ನಾನು ಆಗ ಹೇಳಿದ ಹಾಗೆ ಅದು ಅಸಾಧ್ಯ ಅಲ್ಲ, ದುಸ್ಸಾಧ್ಯ ಅಥವಾ ಕಷ್ಟ ಸಾಧ್ಯ. ಅಷ್ಟು ಹಿನ್ನೆಲೆಯಲ್ಲಿ ಶಿಷ್ಯ ಈಗ ಒಂದು ಪ್ರಶ್ನೆ ಕೇಳ್ತಾನೆ. ಸಂಪೂರ್ಣವಾಗಿ ಒಮ್ಮೆ ನಾಶ ಆದರೂ ಸಹ ಆ ಅಹಂಕಾರ ಮತ್ತೆ ಹೇಗೆ ಚಿಗುರುತ್ತೆ ಅಂತ. ಸಂಪೂರ್ಣ ನಾಶ ಆಗಿಬಿಟ್ಟಿದೆ ಅಂತ ಅಂದ್ಕೊಳ್ಳೋಣ, ಆದ್ರೂ ಸಹ ಮತ್ತೆ ಹೇಗೆ ನಾಶ, ಮತ್ತೆ ಹೇಗೆ ಅದು ಚಿಗುರೊಡೆಯುತ್ತೆ ಅಂತ. ಇದು ಶಿಷ್ಯನ ಪ್ರಶ್ನೆ. ಅದಕ್ಕೆ ದೃಷ್ಟಾಂತವಾಗಿ ಮುಂದಿನ ಶ್ಲೋಕ 311ನೇ ಶ್ಲೋಕ ಬಹಳ ಸೊಗಸಾಗಿ ಹೇಳ್ತಾರೆ. ಇದೆಲ್ಲ ಸಾಧನೆಯ ಮಜಲಿನ ಸೂಕ್ಷ್ಮವಾದ ಅಂಶಗಳನ್ನು ಹೇಳುವ ಶ್ಲೋಕಗಳು. ವೇದಾಂತದ ಹಿನ್ನೆಲೆ ಬಲವಾಗಿಲ್ಲದೆ ಇದ್ದರೆ ಏನೂ ಅರ್ಥ ಆಗದೇ ಇರುವಂತಹ ಶ್ಲೋಕಗಳು. ಅಲ್ಲಿ ಅಷ್ಟೋ ಇಷ್ಟ ಪ್ರಯತ್ನ ಮಾಡುವವರಿಗೆ ಒಂದಿಷ್ಟು ಇವು ಗ್ರಾಸ ಅಂದರೆ ಆಹಾರವನ್ನು ಕೊಡ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಏನು ಅಂತ ನೋಡೋಣ. ನಿಗೃಹ್ಯ ಶತ್ರೋಹೋ ಅಹಮೋವಕಾಶಃ ಕ್ವಚಿನ್ನದೇಯೋ ವಿಷಯಾನುಚಿಂತೆಯ ಸಯೇವ ಸಂಜೀವನ ಹೇತುರಸ್ಯ ಪ್ರಕ್ಷೀಣ ಜಂಬೀರ ತರೋರಿವಾಂಬು. ಇನ್ನೊಂದು ಸಲ. ನಿಗೃಹ್ಯ ಶತ್ರೋಹೋ ಅಹಮೋವಕಾಶಃ ಕ್ವಚಿನ್ನದೇಯೋ ವಿಷಯಾನುಚಿಂತೆಯ ಸಯೇವ ಸಂಜೀವನ ಹೇತುರಸ್ಯ ಪ್ರಕ್ಷೀಣ ಜಂಬೀರ ತರೋರಿವಾಂಬು. ಸಾಧಕನ ಶತ್ರುವಾದಂತಹ ಈ ಅಹಂಕಾರವನ್ನು ಒಮ್ಮೆ ನಿಗ್ರಹಿಸಿದ ಮೇಲೆ ವಿಷಯ ಚಿಂತನೆಯಿಂದ ಮತ್ತೆ ಅದಕ್ಕೆ ಎಲ್ಲಿಯೂ ಅವಕಾಶವನ್ನು ಕೊಡಬಾರದು. ಹಾಗೆ ಕೊಟ್ಟ ಅವಕಾಶವೇ ಒಣಗಿದ ಜಂಬೀರ ಗಿಡಕ್ಕೆ ಅಂದರೆ ನೇರಳೆ ಗಿಡಕ್ಕೆ ನೀರೆರದಂತೆ ಇದು ಚಿಗುರುವುದಕ್ಕೆ ಕಾರಣವಾಗ್ತದೆ. ಅಹಂಕಾರವನ್ನು ಗೆದ್ದ ಮೇಲೆ ಮತ್ತೆ ಅದಕ್ಕೆ ಒಳ ನುಗ್ಗೋದಕ್ಕೆ ಅವಕಾಶ ಕೊಡಬಾರದು ಅಂತ. ಏನು ಮಾಡಬೇಕು ಅಂದರೆ ಒಳ ನುಗ್ಗದೆ ಇರುವ ಹಾಗೆ ಸದಾ ಅಂತರ್ಮುಖನಾಗಿ ಆತ್ಮ ಚಿಂತನೆಯನ್ನೇ ಅಥವಾ ಆತ್ಮ ಧ್ಯಾನವನ್ನೇ ಮಾಡ್ತಾ ಇರಬೇಕು. ಅದನ್ನು ಸ್ವಲ್ಪ ದಿನ ಬಿಟ್ಟರು ಸಾಕು,
ಮತ್ಪುನಃ ಅದು ಅಲ್ಲೇ ಒಳಗಡೆಯಿಂದ ಚಿಗುರು ಹೊಡೆದು ಬಿಡುತ್ತೆ. ಹೇಗೆ ಅಂದರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಜಂಬೀರ ಮರಕ್ಕೆ ನೀರಿರದಂತೆ ಅಂತ. ಜಂಬೀರ ಅನ್ನೋದಕ್ಕೆ ಎರಡು ಅರ್ಥ. ಒಂದು ನೇರಳೆ ಮರ ಅಂತ, ಇನ್ನೊಂದು ಈ ನಿಂಬೆ ಗಿಡ ಅಂತ ಅರ್ಥ. ಅದು ನೋಡಿ, ಕೆಲವು ಸಲ ಈ ನಿಂಬೆ ಗಿಡ ಒಣಗಿ ಎಲೆಗಳೆಲ್ಲ ಬಿದ್ದು ಹೋಗಿಬಿಡ್ತವೆ. ಆಗ ಅದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ರೆ ಒಂದು ವಾರಕ್ಕೆ ಮತ್ತೊಂದು ಏನಾಗುತ್ತೆ, ಅದು ಚಿಗುರು ಬಿಡುತ್ತೆ ಅಂತೆ. ಹಾಗೆ ಈ ಅಹಂಕಾರ ಎನ್ನುವಂಥ ನಿಂಬೆ ಗಿಡ ಅದು ಆತ್ಮಚಿಂತನೆಗೆ ತೊಡಗಿಕೊಂಡಾಗ ಒಣಗತ್ತೆ, ಬತ್ತೋಗ್ಬಿಡುತ್ತೆ. ನಾವು ಬಿಟ್ಟು ಅದನ್ನು ಮತ್ತು ಪುನಃ ವಿಷಯ ಚಿಂತನೆಗೆ ತೊಡಗಿದಾಗ ಅದು ಪುನಃ ಚಿಗುರು ಹೊಡೆದು ಬಿಡುತ್ತೆ. ನಮಗೆಲ್ಲರಿಗೂ ಗೊತ್ತಿರುವ ದೃಷ್ಟಾಂತವನ್ನು ಬಹಳ ಸುಲಲಿತವಾಗಿ ಹೇಳ್ತಾರೆ. ನೋಡೋಣ ಈ ಶ್ಲೋಕದ ವಿವರಣೆಯನ್ನು. ಇದು ಪ್ರತಿಯೊಬ್ಬ ಸಾಧಕನಿಗೆ, ಸಂಸಾರದಲ್ಲಿ ಆಸಕ್ತನಾದವನಿಗಲ್ಲ, ಅಹಂಕಾರ ಎನ್ನುವಂತಹದ್ದು ಅದೊಂದು ಶತ್ರು. ಹೊರಗಿನ ಶತ್ರುಗಳಿಗಿಂತಲೂ ಅತ್ಯಂತ ಬಲಿಷ್ಠವಾದ ಶತ್ರು ಅಹಂಕಾರ. ಅದಕ್ಕೋಸ್ಕರ ಹೇಳ್ತಾರೆ ಅವರು, ನಿಗೃಹ್ಯ ಶತ್ರೋಹೋ, ಈ ಶತ್ರುವನ್ನು ನಿಗ್ರಹ ಮಾಡಬೇಕು. ಯಾಕೆ ಕೇಳಿದರೆ, ಸರ್ವನಾಶಹೇತೋ ಅಹಂಕಾರಸ್ಯ, ಸಕಲ ಅನರ್ಥಗಳಿಗೂ ಕಾರಣವಾದದ್ದು ಈ ಅಹಂಕಾರ. ಅಂದರೆ ವಿಷಯಾನುಚಿಂತನೆ. ಎಷ್ಟು ಹೊತ್ತು ನಾವು ವಿಷಯ ಅಂದರೆ ಹೊರಮುಖವಾಗಿ ವಿಷಯಗಳನ್ನು ಯೋಚಿಸ್ತೇವೋ ಅಷ್ಟು ಹೊತ್ತು ನಾವು ಆತ್ಮವಿಸ್ಮೃತಿಗೆ ಒಳಗಾಗುತ್ತೇವೆ. ಹಾಗಾಗಿ ನಮ್ಮ ಇಂದ್ರಿಯ ವಿಷಯ ಚಿಂತನೆಯನ್ನು ಮಾಡುವುದು ಅಂದರೆ ಆತ್ಮಚಿಂತನೆಯಿಂದ ದೂರ ಸರಿಯುವುದು ಅಂತ ಅರ್ಥ. ಅದಕ್ಕೋಸ್ಕರ ಹೇಳ್ತಾರೆ ಅವರು, ಅದಕ್ಕೆ ಅವಕಾಶವನ್ನು, ಕ್ವಚಿದಪಿ ಅವಕಾಶ ನದೇಯ, ವಿಷಯ ಚಿಂತನೆಗೆ ಅವಕಾಶವನ್ನು ಕೊಡಬಾರದು. ಯಾಕೆ ಅಂದರೆ ವಿಷಯಾನುಚಿಂತೈವ ಅಸ್ಯ ಅಹಂಕಾರಸ್ಯ ಸಂಜೀವನ ಹೇತು. ಈ ಪಂಚಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟ ಏನು ಶಬ್ದ ಸ್ಪರ್ಶ ರೂಪ ರಸಗಂಧಗಳಿದ್ದಾವಲ್ಲ, ಈ ವಿಷಯ ಚಿಂತನೆಯೇ ಅಹಂಕಾರ ಚಿಗುರೊಡೆಯೋದಕ್ಕೆ ಕಾರಣವಾಗ್ತದೆ. ಜಂಬೀರ ಗಿಡಕ್ಕೆ ನೀರು ಹಾಕೋದು ವಿಷಯ ಚಿಂತನೆ. ಹೇಗೆ ನೀರು ಚಿಗುರೊಡೆಯೋದಕ್ಕೆ ಕಾರಣವೋ ಹಾಗೆ ಅಹಂಕಾರ ಎನ್ನುವಂತಹ ಈ ಜಂಬೀರ ಗಿಡ ಚಿಗುರೊಡೆಯೋದಕ್ಕೆ ಈ 5 ಇಂದ್ರಿಯಗಳಿಂದ ನಾವು ಯೋಚಿಸುವಂತಹ ಅಥವಾ ಪಡೆಯುವಂತಹ ವಿಷಯವೇ ಅದಕ್ಕೆ ನೀರಾಗೇ ಬಿಡ್ತದೆ ಅಂತ. ವಿಷಯಾನುಚಿಂತೆಯು ಅಸ್ಯ ಅಹಂಕಾರಸ್ಯ ಸಂಜೀವನ ಹೇತು. ಅದಕ್ಕೆ ಮುಂದಿನ ಶ್ಲೋಕ ವಿವೇಕ ಚೂಡಾವಣೆಯಲ್ಲಿ ಬರುತ್ತೆ, ಅದನ್ನು ಗುರುಗಳು ಇಲ್ಲಿ ಕೋಟ್ ಮಾಡ್ತಾರೆ. ವಕ್ಷ್ಯತಿ ನ ಪ್ರಮಾದಾದ ಅನರ್ಥೋನ್ಯ ಜ್ಞಾನಿನಃ ಸ್ವಸ್ವರೂಪತಃ. ಜ್ಞಾನಿಯಾದವನಿಗೆ ತನ್ನ ಸ್ವರೂಪ ಚಿಂತನೆಯನ್ನು ಬಿಟ್ಟು ಇನ್ನೊಂದನ್ನು ಯೋಚಿಸುವುದು ಅಂತ ಏನುಂಟಲ್ಲ, ಅದಕ್ಕಿಂತ ದೊಡ್ಡ ಅನರ್ಥ, ಅದಕ್ಕಿಂತ ದೊಡ್ಡ ದುರಂತ ಇನ್ನೊಂದು ಬೇರೆ ಇಲ್ಲ. ಸದಾ ಅವನು ತನ್ನ ಸ್ವರೂಪವನ್ನು ಚಿಂತನೆ ಮಾಡ್ತಾ ಇರ್ತಾನೆ. ಹಾಗೆ ಅಕಸ್ಮಾತ್ತಾಗಿ ತನ್ನ ಸ್ವರೂಪ ಚಿಂತನೆಯನ್ನು ಬಿಟ್ಟು ಹೊರಮುಖವಾಗಿ ವಿಷಯವನ್ನು ಚಿಂತನೆ ಮಾಡಿದ್ರಿಂದ ಏನಾಗ್ತದೆ ಅಂದರೆ ತಥೋ ಮೋಹ. ಆ ವಿಷಯ ಚಿಂತನೆಯಿಂದ ಮೊದಲು ಅಂಕುರವಾಗುವುದೇನೆಂದರೆ ಮೋಹ. ಮೋಹ ಅಂದರೆ ಎಲ್ಲಿಲ್ಲದ ಆಸಕ್ತಿ, ಮೋಹ. ಅದರಿಂದ ಏನಾಗುತ್ತೆ ಕೇಳಿದರೆ ತಥೋ ಅಹಂಧೀಹಿ. ಆಮೇಲೆ ಮತ್ಮನಃ ಅಹಂಕಾರ ಜಾಗೃತವಾಗ್ತದೆ. ಅದರಿಂದ ಮತ್ತೆ ಬಂಧನ ಅಂದರೆ ಹುಟ್ಟು ಸಾವುಗಳ ಕಟ್ಟು. ಹೀಗೆ ಈ ವಿಷಯಾಭಿಲಾಷೆ ಎನ್ನುವಂಥದ್ದು ಮತ್ತೆ ಮತ್ತೆ ಅದು ಸಂಸಾರಕ್ಕೆ ತಂದು ಒಡ್ತದೆ. ಕ್ಷೀಣಸ್ಯ ಪುನರ್ವೃದ್ಧವು ದೃಷ್ಟಾಂತಮಃ. ಆ ನಷ್ಟವಾದಂತಹ ಅಹಂಕಾರ ಚಿಗುರೊಡೆಯೋದಕ್ಕೆ ಕಾರಣವನ್ನು ಹೇಳ್ತಾರೆ, ದೃಷ್ಟಾಂತ ಕೊಡ್ತಾರೆ. ನಾನು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಈಗಾಗಲೇ. ಮತ್ತೆ ಈ ವಿಷಯಾನುಚಿಂತೆಯಾಪಿ ನಷ್ಟಸ್ಯ ಅಹಂಕಾರಸ್ಯ ಕಥಮುಜ್ಜೀವನಂ ಇದು ಶಂಕೆಯ. ಒಮ್ಮೆ ನಷ್ಟವಾದಂತಹ ಅಹಂಕಾರ ವಿಷಯ ಚಿಂತನೆಯಿಂದ ಅದು ಹೇಗೆ ಅದು ಚಿಗುರೊಡೆಯುತ್ತೆ ಅನ್ನೋದಕ್ಕೆ ಮುಂದೆ ಇಲ್ಲೇ 327ನೇ ಶ್ಲೋಕದಲ್ಲಿ ಉದಾಹರಿಸ್ತಾರೆ. ಅದನ್ನು ಇಲ್ಲಿ ವ್ಯಾಖ್ಯಾನದಲ್ಲಿ ಗುರುಗಳು ಕೊಟ್ಟಿದ್ದನ್ನು ನಿಮ್ಮ ಮುಂದೆ ಇಟ್ಟುಬಿಡ್ತೇನೆ.
ವಿಷಯೇಷ್ವಾವಿಶಶ್ಚೇತಃ ಸಂಕಲ್ಪಯತಿ ತದ್ಗುಣಾನ್. ಒಮ್ಮೆ ಮನಸ್ಸು ವಿಷಯಗಳತ್ತ ಹೋದಾಗ ಆ ವಿಷಯಗಳಲ್ಲಿರುವಂತಹ ದುರ್ಗುಣಗಳನ್ನು ತನಗೆ ಅನುಕೂಲಕರವಾದ ಗುಣಗಳು ಅಂತ ಯೋಚನೆ ಮಾಡುತ್ತಂತೆ. ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ಸಮ್ಯಕ್ ಸಂಕಲ್ಪನಾತ್ ಕಾಮಃ, ಅಲ್ಲಿರುವ ದೋಷವೂ ಸಹ ಇದು ಒಳ್ಳೆಯದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗ ಅದರೊಳಗೆ ಅತಿಯಾದಂಥ ಆಸಕ್ತಿ ಉಂಟಾಗತ್ತೆ. ಆ ಆಸಕ್ತಿ ಉಂಟಾದ ಮೇಲೆ ಅದನ್ನೇ ಕಾಮನೆ ಅಂತ ಕರೆಯೋದು. ಆ ಕಾಮನೆಯಿಂದ ಮತ್ತೆ ಮತ್ತೆ ಅದರೊಳಗೆ ತೊಡಗಿಕೊಳ್ತಾನೆ ಅಂದರೆ ಅದಿಷ್ಟೊತ್ತು ಆತ್ಮವಿಸ್ಮೃತಿ ಆಯಿತು ಅಂತಲೇ ಅರ್ಥ. ಹಾಗೆ ಆದಾಗ ಮತ್ತೆ ತತಃ ಸ್ವರೂಪ ವಿಭ್ರಂಶಃ, ತನ್ನನ್ನು ತಾನು ಸಂಪೂರ್ಣವಾಗಿ ಮರೀತಾನೆ. ಹಾಗೆ ತನ್ನ ಆತ್ಮವಿಸ್ಮೃತಿಯಿಂದ ಆತ ಪತತ್ಯಧ, ಕೆಳಕ್ಕೆ ಬೀಳ್ತಾನೆ. ಕೆಳಕ್ಕೆ ಬೀಳ್ತಾನೆ ಅಂದರೆ ಮೇಲಿದ್ದವನು ಕೆಳಕ್ಕೆ ಬಿದ್ದಾನೆ ಅಂತ ಬೀಳ್ತಾನಲ್ಲ, ಹಾಗೆ ಅಂತ ಅರ್ಥ ಅಲ್ಲ. ಸಾಧನೆಯಿಂದ ಚ್ಯುತನಾಗ್ತಾನೆ ಅಂತ, ಪತಿತನಾಗ್ತಾನೆ ಆತ ಅಂತ. ಸರಿ, ಆದರೆ ಏನಂತೆ, ಪತಿತನಾಗಲಿ ಬಿಡ್ರಿ ಅಂತ. ಈ ಮಾತನ್ನು ಯಾರು ಹೇಳಬೇಕು ಅಂದರೆ ಯಾರು ಆ ಮಟ್ಟಕ್ಕೆ ಹೋಗಿ ಬಿದ್ದಿರೋದಿಲ್ಲ ಅವ್ರು ಹೇಳ್ತಾರೆ. ಯಾಕೆಂದ್ರೆ ನಾವು ಬೀಳೋದಕ್ಕೆ ಹತ್ತಲೇ ಇಲ್ವಲ್ಲ ಮೇಲೆ ಅಲ್ವಾ. ಹಾಗೆ ನಮಗೆ ಪತಿತರಾಗ್ತಾ ಅನ್ನೋ ಭಯವೇ ನಮಗೆ ಇಲ್ಲ ಅಲ್ವಾ. ಹಾಗೆ ಒಂಥರ ಭಂಡ್ರು ಅಂಥ ಮಾತನ್ನಾಗಲಿ ಬಿಡ್ರಿ ಅಂತ. ಬಿಡ್ರಿ ಅಂಥೇಳಿ ಇವನು ಹತ್ತಿದ್ರೆ ಬಿದ್ದರೆ ಗೊತ್ತಾಗ್ತಿತ್ತು ಅಷ್ಟೇ ಅಲ್ವಾ. ಭಗವದ್ಗೀತೆ ಹೇಳ್ತಾನಲ್ಲ ಕೃಷ್ಣ, ಯಾಕೆಂದರೆ ಯೋಗಭ್ರಷ್ಟೋಭಿಜಾಯತೆ ಅಂತ. ಒಂದು ಸಲ ಪತಿತನಾದ್ರೆ ಅಷ್ಟಕ್ಕೋಸ್ಕರ ಮತ್ತೆ ಇನ್ನೊಂದು ಜನ್ಮವನ್ನು ಎತ್ತಬೇಕಾಗತ್ತೆ ಹೀಗೆ ಅಂತ ಅಲ್ವಾ. ಹೀಗೆ ಆ ಸ್ವರೂಪ ವಿಭ್ರಂಶ ಆದಾಗ ಅವನು ಕೆಳಕ್ಕೆ ಬೀಳ್ತಾನೆ, ಪತಿತನಾಗ್ತಾನೆ. ಮತ್ತೆ ಪತಿತನಾದವನಿಗೆ ಮೇಲಕ್ಕೆ ಹತ್ತುವುದು ಅಸಾಧ್ಯ. ಯಾಕೆಂದರೆ ಬಿದ್ದದ್ರಿಂದ ಸಾಕಷ್ಟು ಅವನಿಗೆ ನಷ್ಟ ಆಗತ್ತೆ. ಆ ನಷ್ಟವಾದಾಗ ಬಿದ್ದ ನೋವನ್ನು ದೂರ ಮಾಡಿಕೊಳ್ಳೋದಕ್ಕೆ ಚಡಪಡಿಸ್ಬೇಕು, ಮತ್ತೆ ಅದನ್ನು ಸಾಧನೆ ಮೂಲಕ ಮೇಲಕ್ಕೆ ಹೋಗಬೇಕು ಅಂದರೆ ಅದು ತುಂಬ ಸಮಯ ಹಿಡಿಯತ್ತೆ. ಅಂದರೆ ಮತ್ತೆ ಎಷ್ಟೋ ಜನ್ಮಗಳ ಕಾಲ ಅವನು ಸಾಧನೆಗೆ ಒಡ್ಡಿಕೊಳ್ಳಬೇಕಾಗತ್ತೆ. ಇದು ಹೇಗಿರುತ್ತೆ ಕೇಳಿದರೆ, ಮೇಲ್ಗಡೆ ಹೋಗಬೇಕು ಅಂತ ಹತ್ತಿರ್ತಾನೆ, ಕೊನೆಯ ಮೆಟ್ಲನ್ನು ಹತ್ತಿದಾಗ ಕಾಲು ಜಾರಿ ಬಿಟ್ಟರೆ ಹೇಗೆ ಕೆಳಕ್ಕೆ ಬಂದು ಬೀಳ್ತಾನೋ ಹಾಗೆ ಪತಿತನಾಗ್ತಾನೆ. ಅದಕ್ಕೋಸ್ಕರ ಮೊದಲು ಹೊರಮುಖವಾಗಿ ಮನಸ್ಸು ಯೋಚಿಸುವುದಕ್ಕೆ ಅವಕಾಶ ಕೊಡದೆ ಅದನ್ನು ನಿಗ್ರಹಿಸಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಈಗ ಶಿಷ್ಯ ಕೇಳಿದಂತಹ ಒಂದು ಪ್ರಶ್ನೆ, ಆತ್ಮವಿಸ್ಮೃತಿ ಹೇಗಾಗತ್ತೆ ಅಂದರೆ, ಮನಸ್ಸು ಹೊರಮುಖವಾಗಿ ಹೋದಾಗ ಆತ್ಮವಿಸ್ಮೃತಿ ಉಂಟಾಗಂತೆ. ಆ ಆತ್ಮವಿಸ್ಮೃತಿ ಹೇಗೆ ಅಂದರೆ, ವೈಷಯಿಕಂ ಮನಃ, ಮನಸ್ಸು ವಿಷಯಗಳ ಬೆನ್ನು ಹತ್ತಿ ಹೋದಾಗ ಅದು ಅಲ್ಲಿಂದ ತಕ್ಷಣಕ್ಕೆ ಹಿಂತಿರುಗಿ ಬರುವುದಿಲ್ಲ, ಅದನ್ನೇ ಹಿಂಬಾಲಿಸಿಕೊಂಡು ಹೋಗ್ತಾ ಇರತ್ತೆ. ಆ ವಿಷಯಾಭಿಲಾಷೆಯ ಜೊತೆಗೆ ತುಂಬ ಅದು ನೊಂದ ಮೇಲೆ ಅದನ್ನು ಬಿಟ್ಟು ಈಚೆ ಬರುತ್ತೆ. ಯದಿ ಸಂತತಂ ಸ್ವಸ್ವರೂಪನಿಷ್ಠ ತದಾ ಕುತಃ ವಿಷಯ ಚಿಂತ, ಯಾವಾಗಲೂ ಒಳಮುಖವಾಗಿಯೇ ಆತ್ಮಚಿಂತನೆಯನ್ನು ಮಾಡ್ತಾ ಇದ್ದವನಿಗೆ ವಿಷಯಾಭಿಲಾಷೆ ಅನ್ನೋದು ಉಂಟಾಗುವುದಿಲ್ಲ. ಹಾಗೆ ವಿಷಯಾಭಿಲಾಷೆ ಇಲ್ಲದೆ ಇದ್ದವನಿಗೆ ಸಂಕಲ್ಪ ವಿಕಲ್ಪಗಳು ಇಲ್ಲ, ಅಂದರೆ ಮನಸ್ಸು ಹರಿದಾಟ ಹೊಯ್ದಾಟ ಚಿಲ್ಲಾಟಕ್ಕೆ ಒಳಪಡುವುದಿಲ್ಲ. ಯಾವಾಗ ಮನಸ್ಸು ಸಂಕಲ್ಪ ವಿಕಲ್ಪಗಳಿಗೆ ಒಳಗಾಗೋದಿಲ್ವೋ ಅವನಿಗೆ ಕಾಮನೆಗಳೂ ಇಲ್ಲ. ಆದ್ದರಿಂದ ಸ್ವರೂಪ ವಿಸ್ಮೃತಿಯೇ ವಿಷಯ ಚಿಂತನೆಗೆ ಕಾರಣ ಹೀಗಾದರೂ ಹೇಳ್ಬೋದು, ಅಥವಾ ವಿಷಯ ಚಿಂತನೆಯೇ ಸ್ವರೂಪ ವಿಸ್ಮೃತಿಗೆ ಕಾರಣ. ಎರಡರಲ್ಲಿ ಹೇಗೆ ಹೇಳಿದರೂ ಸಹ ಒಂದೇ. ಅಂದರೆ ಸ್ವರೂಪ ವಿಸ್ಮೃತಿ ಆಗೋದು ವಿಷಯ ಚಿಂತನೆಯಿಂದ, ಅಥವಾ ವಿಷಯ ಚಿಂತನೆಯಿಂದ ಸ್ವರೂಪ ವಿಸ್ಮೃತಿ ಆಗ್ತದೆ ಅಂತ. ಯಾವಾಗ ಈ ಸ್ವರೂಪ ವಿಸ್ಮೃತಿ ಆಗತ್ತೋ ಆಗ ಈ ಅಹಂಕಾರವನ್ನು ಒಳಗಿಂದ ಅದು ಒಂಥರ ಪ್ರಭಾರಿಯಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿಬಿಡುತ್ತಂತೆ. ಆತ್ಮವಸ್ತುವನ್ನು ಆತ್ಮಧ್ಯಾನದಿಂದ ದೂರ ಸರಿದಾಗ
ಈ ಅಹಂಕಾರ ನಾನೇ ಆತ್ಮ ಎನ್ನುವ ಹಾಗೆ ಇನ್ಚಾರ್ಜಲ್ಲೇ ನಿಂತು ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಯಾವಾಗಲೂ ಅಷ್ಟೇ, ಆ ಸ್ಥಾನದಲ್ಲಿ ನಿಜವಾಗಿ ಯಾರಿರ್ತಾರೋ ಅವರು ಯಾವಾಗಲೂ ಅಷ್ಟು ಕೆಟ್ಟದ್ದನ್ನು ಮಾಡಲ್ಲ. ಈ ತಿಂದಿನಿಕೆ ರಾಜ ಅಂತ ಕೆಲವು ಸಲ ಬರ್ತಾರೆ ನೋಡಿ, ಅವರಿಂದ ತುಂಬ ಕೆಡಕಾಗ್ಬಿಡುತ್ತೆ. ಹಾಗಾಗಿ ಆತ್ಮನಲ್ಲದ ಅಹಂಕಾರವೇ ಆತ್ಮ ಅನ್ನುವ ಹಾಗೆ ಬಿಂಬಿಸೋಕೆ ಶುರು ಮಾಡಿದಾಗ ಅದರಿಂದ ಅನುಕೂಲ ಆಗೋದಕ್ಕಿಂತ ಅನನುಕೂಲವೇ ಹೆಚ್ಚಾಗಿ ಬಿಡುತ್ತೆ. ಹೀಗೆ ತಾನೇ ಆತ್ಮ ಎನ್ನುವ ಹಾಗೆ ಸಾಧಕನನ್ನು ಭ್ರಮಾಲೋಕದಲ್ಲಿ ಅದು ಓಡಾಡಿಸ್ತಾ ಇರುತ್ತೆ. ಅಷ್ಟಾದ ಮೇಲೆ ಈ ಅಹಂಕಾರದ ಮೂಲಕ ಮನಸ್ಸು ಮತ್ತು ಪ್ರಾಣ, ಈ ಸ್ಥೂಲ ಶರೀರ, ಇವುಗಳೆಲ್ಲವುಗಳಲ್ಲೂ ನಾನೇ ಆತ್ಮ ಎನ್ನುವಂಥ ಭಾವನೆ ಬಂದುಬಿಡುತ್ತೆ. ಅದಾದ ಮೇಲೆ ಮತ್ತೆ ವಿಷಯಗಳಲ್ಲಿ ಆಸಕ್ತಿ, ಮತ್ತೆ ಸಂಸಾರದಲ್ಲಿ ತೊಡಗಿಕೊಳ್ತಾನೆ, ಮತ್ತೆ ಪುನಃ ಸಾಯ್ತಾನೆ. ಹಾಗೆಯೇ ಯೋಚನೆ ಮಾಡ್ತಾ ಮಾಡ್ತಾ ಮತ್ತೆ ಪುನಃ ಹುಟ್ಟುತ್ತಾನೆ. ಅಲ್ಲಿಗೆ ಈ ಮತ್ತೆ ಮತ್ತೆ ಹುಟ್ಟೋದಕ್ಕೆ ಮತ್ತು ಸಾಯೋದಕ್ಕೆ ಕಾರಣ ಆತ್ಮವಿಸ್ಮೃತಿ. ಅದಕ್ಕೋಸ್ಕರ ಆತ್ಮವಿಸ್ಮೃತಿಗೆ ಕಾರಣ ಆದದ್ದು ವಿಷಯಾಸಕ್ತಿ. ಆ ವಿಷಯಾಸಕ್ತಿಗೆ ಕೊಂಡೊಯ್ಯುವುದು ಅಹಂಕಾರ. ಅದಕ್ಕೋಸ್ಕರ ಜ್ಞಾತೇ ವಸ್ತುನ್ಯಪಿ ಬಲವತಿ ವಾಸನಾ ಅನಾದಿರೇಶ. ಇದು ಕ್ಷಣಿಕವಾದದ್ದು, ನಮಗೆ ತೊಂದರೆ ಕೊಡುತ್ತೆ ಅಂತ ಗೊತ್ತಿದ್ರೂ ಸಹ ಅದನ್ನು ಬಿಡಲಿಕ್ಕೆ ಕೆಲವು ಸಲ ಆಗದೆ ಇರೋದಕ್ಕೆ ಕಾರಣ ಅಹಂಕಾರ. ನಾನೇ ಕರ್ತ, ನಾನೇ ಭೋಕ್ತ ಅಂತೆಲ್ಲ ಅಹಂಕಾರ ನಮ್ಮನ್ನು ಸಂಸಾರದಲ್ಲಿ ತೊಡಗಿಸುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಅಹಂಕಾರ ಚಿಗುರೋದಕ್ಕೆ ಕಾರಣ ಅದು ಆ ವಿಷಯಾಭಿಲಾಷೆ ಎನ್ನುವಂಥದ್ದು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳದೆ ಇದ್ದರೆ ಹುಟ್ಟು ಸಾವುಗಳ ಕಟ್ಟು ತಪ್ಪಿದ್ದಲ್ಲ ಎನ್ನುವಂಥ ಮಾತನ್ನು ಈ 311ನೇ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿಗೆ ಅಹಂಕಾರಕ್ಕೆ ಸಂಬಂಧಪಟ್ಟಂಥ ಒಂದು ಹಂತದ ವಿಚಾರ ಮುಗಿದ ಹಾಗೆ ಆಯಿತು. ತಾತ್ಪರ್ಯ ಇಷ್ಟೇ, ಮನುಷ್ಯನ ಸರ್ವ ಅನರ್ಥಗಳಿಗೂ ದೇಹಾತ್ಮ ಬುದ್ಧಿಯೇ ಕಾರಣ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ 312ನೇ ಶ್ಲೋಕದ ಕಡೆಗೆ ಹೋಗೋಣ. ದೇಹಾತ್ಮನ ಸಂಸ್ಥಿತ ಏವ ಕಾಮಿ ವಿಲಕ್ಷಣ ಕಾಮಯಿತ ಕಥಂ ಸ್ಯಾತ್ ಅತೋರ್ಥ ಸಂಘಾತನ ಪರತ್ವಮೇವ ಸಂಧಾನ ಪರತ್ವಮೇವ ಭೇದ ಪ್ರಸಕ್ತ್ಯ ಭವಬಂಧ ಹೇತು. ಇನ್ನೊಂದು ಸಲ, ದೇಹಾತ್ಮನ ಸಂಸ್ಥಿತ ಏವ ಕಾಮಿ ವಿಲಕ್ಷಣ ಕಾಮಯಿತ ಕಥಂ ಸ್ಯಾತ್ ಅಥೋರ್ಥ ಸಂಧಾನ ಪರತ್ವಮೇವ ಭೇದ ಪ್ರಸಕ್ತ್ಯ ಭವಬಂಧ ಹೇತು. ಈ ಶ್ಲೋಕದ ಅರ್ಥ ನೋಡೋಣ. ಈ ದೇಹವೇ ತಾನು ಎಂದು ಕೊಂಡಿರುವವನೇ ಅವನು ಕಾಮಿ. ತಾನು ದೇಹಕ್ಕಿಂತ ಬೇರೆಯಾದವನೆಂದು ಅರಿತವನು ಹೇಗೆ ತಾನೇ ಕಾಮಿಯಾದಾನು. ಆದ್ದರಿಂದ ವಿಷಯಗಳನ್ನು ಮನಸ್ಸಿನಲ್ಲಿ ಇರಿಸಿಕೊಳ್ಳುವುದೇ ಭೇದಕ್ಕೆ ಎಡೆಮಾಡಿ ಕೊಡುವುದರ ಮೂಲಕ ಸಂಸಾರ ಬಂಧನಕ್ಕೆ ಕಾರಣವಾಗ್ತದೆ. ಇಷ್ಟು ಈ ಶ್ಲೋಕದ ಅರ್ಥ. ದೇಹಾತ್ಮನ ಸಂಸ್ಥಿತ ಏವ ಕಾಮಿ. ಕಾಮಿ ಅಂದರೆ ಕಾಮನೆ ಉಳ್ಳವನು ಅಂತ, ಬಯಸುವವನು ಅಂತ, ವಿಷಯ ಚಿಂತನೆ ಮಾಡುವವನು ಅಂತ ಅರ್ಥ. ಯಾರು ಇವನು ಅಂತಂದರೆ, ಯಾವನು ಈ ದೇಹವೇ ಆತ್ಮ ಅಂತ ಅಂದ್ಕೊಂಡಿರ್ತಾನೋ ಅವನೇ ಕಾಮಿ. ಯಾಕೆಂದರೆ ಅವನು ಆತ್ಮಸ್ವರೂಪವನ್ನು ನಿಜವಾಗಿ ತಿಳಿಯದೆ ಈ ದೇಹವೇ ಆತ್ಮ ಅಂತ ಅಂದ್ಕೊಂಡು ದೇಹವನ್ನೇ ಅತಿಯಾಗಿ ಪ್ರೀತಿಸ್ತಾ ಇರ್ತಾನೆ. ಆದ್ದರಿಂದ ಅವನೇ ನಿಜವಾದ ಅರ್ಥದಲ್ಲಿ ಕಾಮಿ. ಹಾಗಾಗಿ ದೇಹಾತ್ಮನ ಸಂಸ್ಥಿತ ಏವ ಕಾಮಿ. ದೇಹವೇ ಆತ್ಮ ಅಲ್ಲ ಎನ್ನುವಂಥದ್ದು ಯಾವನಿಗೆ ದೃಢವಾಗಿ ಇದೆಯೋ ಅವನು ಕಾಮಿ ಅಲ್ಲ. ಹಾಗಾಗಿ ನಿರಂತರ ಆನಂದಸ್ವರೂಪೇಣ ಸ್ಥಿತವು ಕುತಃ ಕ್ಷಣಿಕ ಆನಂದ ಹೇತುಷು ಕಾಮ. ಯಾವನಿಗೆ ತನ್ನ ಒಳಗಿನ ಸ್ವರೂಪದಲ್ಲಿಯೇ ನಿಲ್ಲಲಿಕ್ಕೆ ಶಕ್ತಿ ಬಂದಿದ್ದು ಆತ್ಮಚಿಂತನೆಯನ್ನೇ ನಿರಂತರ ಮಾಡ್ತಿರ್ತಾನೋ
ಅವನು ದೇಹ ತಾನಲ್ಲ ಅಂತ ಅಂದ್ಕೊಂಡಿರ್ತಾನೆ. ಹಾಗಾಗಿ ಅವನನ್ನು ಕಾಮಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಮತ್ತೆ ಹಾಗಿದ್ರೆ ಆ ಒಳಮುಖವಾದ ಚಿಂತನೆಯಲ್ಲೇ ತೊಡಗಿದವನು ಹೇಗೆ ಮತ್ತೆ ಪುನಃ ಪತಿತ ಆಗ್ತಾನೆ ಕೆಲವೊಮ್ಮೆ ಅಂದರೆ ತದಿದ ಮುಕ್ತಂ ವಿಲಕ್ಷಣ ಅಂದರೆ ಅದಕ್ಕೆ ಹೇಳ್ತಾರೆ ಮುಂದೆ, ಆತ್ಮಾನಂ ಚೇದ್ವಿಜಾನೀಯಾತ್. ಅದಕ್ಕೆ ಉತ್ತರ ಆಮೇಲೆ ಹೇಳ್ತೇನೆ ಅಂತ ಗುರುಗಳು ಹೇಳಿ ಆತ್ಮಸ್ವರೂಪದ ಚಿಂತನೆಗೆ ತೊಡಗಿದವನು ಹೇಗಿರ್ತಾನೆ ಅನ್ನೋದನ್ನು ಹೇಳ್ತಾರೆ. ಆತ್ಮಾನಂ ಚೇತ್ ವಿಜಾನೀಯಾತ್, ತನ್ನೊಳಗಿನ ಆತ್ಮಸ್ವರೂಪವನ್ನು ತಿಳಿದವನು ಅಂದರೆ ಇದೇ ತನ್ನ ನಿಜವಾದ ಸ್ವರೂಪ ಅಂತ ತಿಳಿದುಕೊಂಡವನು ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರ ಮನುಸಂಜರೇತ್, ಆತ ಏನನ್ನು ತಾನೇ ಬಯಸ್ತಾನೆ, ಏನನ್ನೂ ಬಯಸೋದಿಲ್ಲ. ಯಾತಕ್ಕೋಸ್ಕರ ತನ್ನ ಶರೀರವನ್ನು ದಂಡಿಸ್ತಾನೆ, ಹಾಗೆ ದಂಡಿಸೋದು ಇಲ್ಲ ಅಂದರೆ ಶರೀರಕ್ಕೆ ಬೇಕಾದಂಥ ತಿಂಡಿ ತೀರ್ಥಗಳನ್ನೂ ಕೊಡೋದಿಲ್ಲ ಅಂತ ಅರ್ಥ. ಹಾಗಾಗಿ ಆತ್ಮಾಭಿಲಾಷೆ ಇರುವವನು ಅವನು ಯಾರಿಗೋಸ್ಕರ ಏನನ್ನೂ ಸಹ ಮಾಡುವುದಿಲ್ಲ. ಅಂದರೆ ಅವನಿಗೆ ಆ ಒಳಗಡೆಯಿಂದ ಸುಖ ಸಿಕ್ಕಾಗ ಅವನು ಸದಾ ತೃಪ್ತನಾಗಿ ಅದರೊಳಗೇ ಲೀನನಾಗಿ ಬಿಡ್ತಾನೆ. ಅವನಿಗೆ ತನ್ನ ಹೊರ ದೇಹದ ಅನುಭವವೂ ಸಹ ಬರುವುದಿಲ್ಲ. ನಾನು ಬಟ್ಟೆ ಹಾಕ್ಕೊಂಡಿದ್ದೇನೋ, ಬಟ್ಟೆ ಹಾಕ್ಕೊಂಡಿಲ್ವೋ, ಸ್ನಾನ ಆಗಿದೆಯೋ, ಸ್ನಾನ ಆಗಿಲ್ವೋ, ಈ ಯಾವುದರ ಅರಿವು ಸಹ ಪರಿವೆಯೂ ಸಹ ಇರುವುದಿಲ್ಲ. ಅದು ಬಹಳ ವಿಲಕ್ಷಣವಾದಂಥ ಒಂದು ಸ್ಟೇಜ್ ಅದು ಹೀಗೆ ಅಂತ. ಅವನಿಗೂ ಹೊರ ಪ್ರಪಂಚಕ್ಕೂ ಒಂದು ರೀತಿ ಸಂಬಂಧ ಅದು ಕಡಿದು ಹೋಗಿಬಿಡುತ್ತೆ ಅಂತ. ನಮ್ಮ ಊರಿನಲ್ಲಿ ಇಂತಹ ಸ್ಥಿತಿಗೆ ಹೋದಂಥ ಒಬ್ಬ ಸಂಸಾರಿ ಇದ್ದರು. ಪ್ರಾಯಶಃ ನಿಮಗೆ ಗೊತ್ತು, ಹಿಂದೆಲ್ಲ ಈ ಮೈಲಿ ಮಾರಿಕಾ ಬೇನೆ ಅಂದರೆ ರೋಗ ಅಂತ ಬರೋದು. ಆವಾಗ ಕೆಲವು ಸಲ ಊರಲ್ಲಿ ಎಷ್ಟೋ ಮನೆಗಳಲ್ಲಿರುವ ಜನರೆಲ್ಲ ಹಾಗಾಗೆ ಸತ್ತು ಹೋಗ್ತಾ ಇದ್ರು. ನಾನು ಹೇಳ್ತಾ ಸುಮಾರು ಈಗ 70-80 ವರ್ಷಗಳ ಹಿಂದಿನ ಒಂದು ಘಟನೆ ಅಂತ. ಹಾಗೆಯೇ ಆ ಸಂಸಾರಿ ಗೃಹಸ್ಥರ ಬದುಕಿನಲ್ಲಿ ಇಂಥ ಒಂದು ಘಟನೆ ನಡೀತು. ಅವರು ತಂದೆಯನ್ನು ಕಳ್ಕೊಂಡ್ರು, ಮತ್ತು ಅವರ ಪತ್ನಿಯನ್ನು ಕಳ್ಕೊಂಡ್ರು. ಕೊನೆಗೆ ಒಬ್ಬನೇ ಒಬ್ಬ ಮಗ, 4-5 ವರ್ಷದ ಮಗ. ಈ ಘಟನೆಯಿಂದ ಜರ್ಜರಿತ ಅಂತ ಅವರು ಸಂಪೂರ್ಣವಾಗಿ ವಿರಕ್ತರಾಗಿ ಬಿಟ್ಟರು. ವಿರಕ್ತರಾಗಿ ಒಂದು ರೀತಿಯ ಮಾನಸಿಕವಾದಂಥ ನೋವಿನಿಂದ ತೊಳಗ್ತಾ ಅವರು ಪೂರ ಅಂತರ್ಮುಖರಾಗಿ ಬಿಟ್ಟರು. ಅಂತರ್ಮುಖರಾದ ಮೇಲೆ ಅವರು ಅಲ್ಲಿ ತನಗೆ ಮಾರ್ಗದರ್ಶಕರು ಯಾರಾದರೂ ಯೋಗ್ಯರಾದವರು ಬೇಕು ಅಂತ ಅರಸ್ತಾ ಹುಡುಕ್ತಾ ಅಲ್ಲಿರುವಂಥ ಒಬ್ಬ ಯೋಗ್ಯ ಮಠಾಧಿಪತಿಗಳು ಅವರ ಹತ್ರ ಬಂದು ತಮ್ಮನ್ನು ತಾವು ಒಡ್ಡಿಕೊಂಡ್ರು ಹೇಗೆ ಅಂತ. ಇವರನ್ನು ನೋಡಿದಾಗ ಅವರು ಹೇಳಿದ್ರಂತೆ, ನೋಡಿ ಜ್ಞಾನಿ ಆದವರು ಹೇಗೆ ಗೊತ್ತಾಗುತ್ತೆ ಅಂತ, ನಿನ್ನ ಸ್ವರೂಪ ಈಗ ಬದಲಾಗಿದೆ, ಹಾಗಾಗಿ ನನಗೆ ತಕ್ಷಣ ನಿನ್ನ ಗುರ್ತ ಸಿಗಲಿಲ್ಲ. ಇದು ಮೊದಲನೇ ಮಾತು. ಎರಡನೇದು, ಬಹಳ ತಡವಾಗಿ ಬಂದಿದ್ದೀಯೇ, ಆದರೂ ಪರವಾಗಿಲ್ಲ ಅಂತ. ಯಾಕೆಂದರೆ ಇವರು ಮಧ್ಯಾಹ್ನ 2 ಗಂಟೆಗೆ ಹೋಗಿ ಭೇಟಿ ಮಾಡಿದ್ರಂತೆ ಅವರನ್ನು. ಇದೆಲ್ಲ ಒಗಟಿನ ಮಾತು. ಬೆಳಗಿನಿಂದ ಮಧ್ಯಾಹ್ನ 2 ಗಂಟೆವರೆಗೆ ಪೂರ್ವಾಹ್ನ ಜಾಸ್ತಿ ಆಯ್ತಾ ಇಲ್ವೋ, ಹಾಗಾಗಿ ತಡವಾಗಿ ಬಂದಿದ್ದೀಯೆ ಅಂತ ಒಂದರ್ಥ. ಇನ್ನೊಂದರ್ಥ, ನಿನ್ನ ಬದುಕಿನಲ್ಲಿ ಹೋಗುವಾಗ ಸುಮಾರು 30 ವಯಸ್ಸಾಗಿತ್ತು ಅವರಿಗೆ, ಇನ್ನು ಮುಂದೆ ನೀವು ಸಾಧನೆ ಮಾಡಬೇಕಲ್ಲಪ್ಪ ಅನ್ನೋ ಅರ್ಥ ಹಿನ್ನೆಲೆಯಲ್ಲಿ ತಡವಾಗಿ ಬಂದಿದ್ದೀಯೆ, ಆದರೂ ಪರವಾಗಿಲ್ಲ ಅಂತ. ಆಮೇಲೆ ಅವರು ಸಾಧನೆ ಮಾಡುವಂಥ ಒಂದು ಗುಹೆ, ಅಲ್ಲಿಗೆ ಅವರನ್ನು ಕರ್ಕೊಂಡು ಹೋದರು. ಬಹಳಷ್ಟು ಹೊತ್ತು ಇಬ್ಬರು ಮಾತನಾಡಿದರು. ಏನು ಮಾತನಾಡಿದ್ರು ಅಂತ ಹೊರ ಪ್ರಪಂಚಕ್ಕೆ ಗೊತ್ತಿಲ್ಲ. ಆಮೇಲೆ ಅವರು ಅಲ್ಲಿಯೇ ನಿಂತುಬಿಟ್ರು. 10 ತಿಂಗಳ ಕಾಲ ತಮ್ಮನ್ನು ತಾವು ಅವರ ಮಾರ್ಗದರ್ಶನದಲ್ಲಿ ಸಾಧನೆಗೆ ಒಡ್ಡಿಕೊಂಡ್ರು. ದಿನದಿಂದ ದಿನಕ್ಕೆ ಅವರ ವಿರಕ್ತ ಭಾವ ಬಲಿಯಿತು. ಪಕ್ಕದಲ್ಲಿ ನದಿ ಹರಿತಾ ಇತ್ತು. ಆ ನದಿಯಿಂದ ಸ್ನಾನ ಮಾಡಿ ಬರಬೇಕಿದ್ರೆ ಎಷ್ಟೋ ಸಲ ಅವರು ಅತ್ಯಂತ ಅಲ್ಪ ಪ್ರಮಾಣದ ಬಟ್ಟೆ ಮಾತ್ರ ಧರಿಸಿ ಬರ್ತಿದ್ರಂತೆ. ಕೊನೆಗೆ ಅದೊಂದು ದಿನ ಆ ಉಚ್ಛ್ರಾಯ ಸ್ಥಿತಿ, ನಾನು ಹೇಳಿದ್ನಲ್ಲ, ಅಹಂಕಾರ ಸಂಪೂರ್ಣ ತ್ಯಾಗ ಆಗಿ ಮೇಲಕ್ಕೆ ಹೋದಂಥ ಸ್ಥಿತಿಯಲ್ಲಿ ಸ್ನಾನ ಮಾಡ್ತಾ ಹಾಗೇ ನಿಂತು ಬಿಟ್ಟಿದ್ದಾರೆ ಅಷ್ಟೇ. ಈ ಕಡೆ ಮೈ ಮೇಲಿದ್ದು ಬಟ್ಟೆ ಹೋಯಿತು, ಹಾಕ್ಕೊಂಡು ಜನಿವಾರ ತೇಲಿ ಹೋಯಿತು, ಇದ್ದ ಒಂದು ಕೌಪೀನವು ಹೊಳೆಯಲ್ಲಿ ತೇಲಿ ಹೋಯಿತು. ಏನೂ ಇಲ್ಲ. ನೋಡಿ,
ಆ ಜ್ಞಾನಿಯಾದವರಿಗೆ ಹೇಗೆ ಗೊತ್ತಾಗುತ್ತೆ ಅಂತ. ಅದಕ್ಕೋಸ್ಕರ ಅವರಿಗೆ ಮಾರ್ಗದರ್ಶಕ ಮಾಡುವಂತಹ ಗುರುಗಳು ಹೇಳಿದಂತೆ, ಯಾವತ್ತೂ ಇವರೊಬ್ಬರನ್ನೇ ನೀವು ನದಿಗೆ ಸ್ನಾನಕ್ಕೆ ಹೋಗಲಿಕ್ಕೆ ಬಿಡಬಾರ್ದು, ಯಾರಾದರೂ ಒಬ್ಬರು ಸದಾ ಇದ್ದೇ ಇರಬೇಕು ಅವ್ರ ಜೊತೆಗೆ ಅಂತ. ಮುಂದೊಂದು ದಿವಸ ಈ ಸ್ಥಿತಿಗೆ ಅವ್ರು ಹೋಗ್ತಾರೆ ಅನ್ನೋದು ಗೊತ್ತಿತ್ತು ಅವರಿಗೆ. ತಕ್ಷಣ ಬಂದು ಹೇಳಿದ್ರು ಹೀಗಾಯಿತು ಅಂತ. ಅವ್ರು ಹಾಗೇ ನಿಂತುಬಿಟ್ಟಿದ್ದಾರೆ ನದಿಯಲ್ಲಿ. ಆಮೇಲೆ ಹೇಳಿದಂತೆ, ನಾನು ತಕ್ಷಣ ಬರಲಿಕ್ಕೆ ಹೇಳಿದ್ದೇನೆ ಅಂತ ಹೇಳಿ ಅವರಿಗೆ ಅಂತ. ಆ ಶಿಷ್ಯರು ಹೋಗಿ ಗುರುಗಳು ಅಂತ ಇಷ್ಟು ಹೇಳಿದ್ದೇ ತಕ್ಷಣ ದಿಗಂಬರರಾಗೇ ಬಂದು ನಿಂತು ಬಿಟ್ಟಿದ್ದಾರೆ ಅವರಿಗೆ. ಆಮೇಲೆ ಹೇಳಿದಂತೆ, ಎಲ್ಲಿ ಸ್ನಾನ ಮಾಡ್ತಾ ಇದ್ದೀವೋ ಅಲ್ಲಿಗೆ ವಾಪಸ್ ನಡಿ ಅಂತ. ಹೋಗಿ ಅವರಿಗೆ ಅಲ್ಲಿಯೇ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಂದು ಮಾತು ಬರುತ್ತೆ, ಉತ್ತರಾಭಿಮುಖ ಯಥೇಚ್ಛಂಗಚ್ಚೇತ್ ಅಂತ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಷ್ಟ ಬಂದ ಕಡೆ ಹೊರಟು ಹೋಗ್ಬೋದು ಅಂತ. ಎಲ್ಲ ಕ್ರಿಯೆ ಆದಮೇಲೆ ಹಾಗೆ ಹೇಳಿದಾಗ ಅವರು ಹಾಗೆ ದಿಗಂಬರರಾಗಿ ಹೋಗಿಬಿಟ್ಟಿದ್ದಾರೆ ಹೀಗೆ ಅಂತ. ಸುಮಾರು 2-3 ವರ್ಷಗಳ ಕಾಲ ಹಾಗೆಯೇ ಸಂಚಾರ ಮಾಡ್ತಾ ಪಶುಪತಿನಾಥನ ದರ್ಶನವನ್ನೂ ಮಾಡಿದರು ಅವರಿಗೆ ಅಂತ. ಮೌನಿ ಬಾಬಾ ಅಂತ ಹೆಸರು ಬಂದ್ಬಿಡ್ತು ಅವರಿಗೆ, ದಿಗಂಬರ ಬಾಬಾ ಅಂತಲೂ ಕರೀತಿದ್ರು ಹೀಗೆ ಅಂತ. ಅದಾದ ಮೇಲೆ ಮತ್ತೆ ಪುನಃ 3 ವರ್ಷಗಳ ಕಾಲ ಹೀಗೆ ಕಳೀತಾ ಇದ್ದಂತಹ ಅಲೆಮಾರಿಯಾಗಿದ್ದಂಥ ಅವರು ಅದೊಂದು ದಿನ ರಾತ್ರಿ ಇದ್ದಕ್ಕಿದ್ದ ಹಾಗೆ ಈ ಗುರುಗಳನ್ನು ಭೇಟಿ ಮಾಡಿದರು. ಮತ್ತೆ ಭೇಟಿ ಮಾಡಿದಾಗ ಆಗ ಮತ್ಮನವರು ಹೇಳಿದ್ರು, ನೀವೊಂದು ಕೊನೆಯ ಪಕ್ಷ ಕೌಪೀನವನ್ನಾರು ಧಾರಣೆ ಮಾಡಬೇಕು ಅಂಥೇಳಿ ಅವರನ್ನು ಸಂದರ್ಶನ ಮಾಡಿ ಈಚೆ ಬರಬೇಕಿದ್ರೆ ದೇಹದ ಮೇಲೆ ಒಂದು ಕೌಪೀನ ಬಂತು ಅವರಿಗೆ. ಅದಾದ ಮೇಲೆ ಭಗವಾನ್ ಶ್ರೀಧರ ಸ್ವಾಮಿಗಳು ಅವರಿಗೆ ನೇರ ಕಾವಿ ಬಟ್ಟೆ ಕೊಟ್ಟರು. ಈ ಕಾಲದಕ್ಕೆ ಇಷ್ಟು ಸಾಲೋದಿಲ್ಲ, ನೀನು ಇಷ್ಟಾದರೂ ಧಾರಣೆ ಮಾಡಲೇಬೇಕು ಅಂತ. ಹಾಗಾಗಿ ಮುಂದೆ ಅವರು ಸಹಜಾನಂದ ಅವಧೂತ ಎನ್ನುವಂತಹ ಹೆಸರಿನಿಂದ ಅತ್ಯಂತ ಪ್ರಸಿದ್ಧ ಸಾಧಕರಾಗಿ ಹೋದರು ಹೀಗೆ ಅಂತ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಕಿಮಿಚ್ಛನ್ ಕಸ್ಯ ಕಾಮಾಯ, ಅವರು ಏನನ್ನು ಬಯಸ್ತಾರೆ ಅಂದರೆ ಏನನ್ನೂ ಬಯಸುವುದಿಲ್ಲ. ಏನು ಕಾಮನೆ ಇರುತ್ತೆ ಅಂದರೆ ಯಾವ ಕಾಮನೆಯೂ ಇರೋದಿಲ್ಲ. ಹಾಗಾಗಿ ನಾವು ಸಂಸಾರಿಗಳು ಅದಕ್ಕೆ ಇದಕ್ಕೆ ನಮ್ಮ ದೇಹ ದಂಡಿಸೋ ಹಾಗೆ ಅವರು ದೇಹವನ್ನು ದಂಡಿಸೋಲ್ಲ. ಅವರು ದೇಹ ಬಿಟ್ಟು ಬಿಡ್ತಾರೆ ಅದರ ಪಾಡಿಗೆ. ಅದನ್ನು ಕೊಳೆಯಾದ್ದು ಗೊತ್ತಾಗೋದಿಲ್ಲ, ಶುಚಿಯಾದದ್ದು ಸಹ ಗೊತ್ತಾಗೋದಿಲ್ಲ. ಚಳಿಗಾಲದಲ್ಲಿ ಚಳಿಗೂ ಸಹ ಹೆದರೋದಿಲ್ಲ, ಬೇಸಿಗೆ ಸೆಕೆಗೂ ಸಹ ಅವರು ಹೆದರೋದಿಲ್ಲ. ನಾವು ಎಲ್ಲಕ್ಕೂ ಸಹ ಬದಲಾವಣೆ ಮಾಡ್ಕೊಳ್ತಾ ಈ ದೇಹವನ್ನು ಚೆನ್ನಾಗಿ ರಕ್ಷಣೆ ಮಾಡಿಕೊಳ್ತಾ ಇರ್ತೇವೆ. ಹಾಗಾಗಿ ಉಪನಿಷತ್ತು ಹೇಳುತ್ತೆ, ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಅನುಸಂಜರೇತ್. ಹಾಗಾಗಿ ಆಪ್ತಕಾಮಂ ಆತ್ಮಕಾಮಂ ಅಕಾಮಂ ಶೋಕಾಂತರಂ. ಯಾಕೆ ಅಂದರೆ ಆಪ್ತಕಾಮ ಮನುಷ್ಯನಿಗೆ ತಾನು ಬಯಸಿದಂತಹ ಮಹಾ ಸಂಪತ್ತು ಸಿಕ್ಕಾಗ ಚಿಲ್ಲರೆ ಸಂಪತ್ತಿನ ಬಗ್ಗೆ ಅವನು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗೆಯೇ ಈ ಸಾಧಕನಿಗೆ, ಅಧ್ಯಾತ್ಮ ದಾರಿಯಲ್ಲಿ ಸಾಗುವ ಸಾಧಕನಿಗೆ ತನ್ನ ಸ್ವರೂಪ ತಿಳಿದಾಗ ಅದನ್ನು ಬಿಟ್ಟು ಆತ ಇನ್ಯಾವುದನ್ನೂ ಸಹ ಯೋಚಿಸುವುದಿಲ್ಲ. ಹಾಗಾಗಿ ಆತ ಏನು ಮಾಡ್ತಾನೆ ಅಂದರೆ ವಿಷಯಾನುಚಿಂತನ ಆಸಕ್ತಮೇವ ಸ್ವರೂಪ ವಿಭ್ರಂಶನದ್ವಾರ ದೇಹಾದು ಅಹಂತಾ ಮಾಬಾಧ್ಯ. ಹಾಗಾಗಿ ಎಲ್ಲವನ್ನೂ ಸಹ ಬಿಟ್ಟು ಒಳಮುಖನಾಗ್ತಾನೆ. ಅದಿಲ್ಲದೆ ಇದ್ದವರು ಅಂದರೆ ಸಾಧಕರಲ್ಲದೆ ಇರುವವರು ಅವರು ಏನು ಮಾಡ್ತಾರೆ ಅಂದರೆ ಸಾಮಾನ್ಯ ಸಂಸಾರಿಗಳು, ಲೌಕಿಕರು ವಿಷಯಾನುಚಿಂತನೆಯಿಂದ ವಿಷಯದಲ್ಲಿ ತೊಡಗಿಕೊಳ್ತಾರೆ. ಅದರಿಂದ ಸ್ವರೂಪದಿಂದ ಭ್ರಷ್ಟರಾಗ್ತಾರೆ. ದೇಹವೇ ಆತ್ಮ ಅಂತ ಅಂದ್ಕೊಳ್ತಾರೆ. ಮತ್ತು ಭೇದದ ಪ್ರಸಕ್ತಿಯಿಂದ ಮತ್ತೆ ಈ ಹುಟ್ಟು ಸಾವುಗಳ ಕಟ್ಟಿಗೆ ಒಳಗಾಗ್ತಾರೆ. ಹಾಗಾಗಿ ಈ ಸ್ವರೂಪನಿಷ್ಠನಾದವನಿಗೆ ಯಾವ ಕಾಮನೆಯೂ ಇಲ್ಲ, ನಾನು ಬಯಸ್ತಾ ಇದ್ದೇನೆ ಎನ್ನುವಂಥ ಅರಿವೂ ಇರಲಿಲ್ಲ. ಅಂಥವನು ಸದಾ ಬ್ರಹ್ಮನಿಷ್ಠನಾಗಿ ನಿಂತು ಬಿಡ್ತಾನೆ. ಇಷ್ಟು ಈ ಶ್ಲೋಕದ ಅರ್ಥ. ಈಗ ಶಿಷ್ಯ ಮತ್ಪನಃ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ. ಇಷ್ಟಾದ್ರೂ ಸಹ ಆ ನಷ್ಟವಾದಂಥ ಅಹಂಕಾರ ಅದು ಮತ್ತೆ ಹೇಗಾದರೂ ಅದು ಚಿಗುರುವ ಸಾಧ್ಯತೆ ಉಂಟಾ ಅಂತ. ಮೊದಲು ಹೇಗೆ ಒಡೆ ಚಿಗುರುತ್ತೆ ಅಂತ ಕೇಳಿದ್ದ. ಇದನ್ನು ಹೇಳಿ ಆದಮೇಲೆ ಅವನಿಗೆ ಮತ್ತೆ ಪುನಃ ಸಂಶಯ ಬಂತು. ನಷ್ಟಪ್ರಾಯವಾದಂಥ ಅಹಂಕಾರ ಅದು ಎಂದಾದರೂ ಮತ್ತೆ ಪುನಃ ಅದು ಚಿಗುರೊಡೆಯತ್ತಾ ಅಂತ ಶಿಷ್ಯ ಕೇಳಿದ್ದಕ್ಕೆ
ಈ 313ನೇ ಶ್ಲೋಕವನ್ನು ಉದಾಹರಿಸ್ತಾರೆ ಭಗವತ್ಪಾದರು. ಕಾರ್ಯಪ್ರವರ್ಧನಾದ್ ಬೀಜ ಪ್ರವೃದ್ಧಿ ಪರಿದೃಶ್ಯತೆ, ಕಾರ್ಯನಾಶಾದ್ ಬೀಜನಾಶ ತಸ್ಮಾತ್ ಕಾರ್ಯಂ ನಿರೋಧಯೇತ್. ಇನ್ನೊಂದು ಸಲ, ಕಾರ್ಯಪ್ರವರ್ಧನಾತ್ ಬೀಜ ಪ್ರವೃದ್ಧಿ ಪರಿದೃಶ್ಯತೆ, ಕಾರ್ಯನಾಶಾತ್ ಬೀಜನಾಶ ತಸ್ಮಾತ್ ಕಾರ್ಯಂ ನಿರೋಧಯೇತ್. ಕರ್ಮವು ಹೆಚ್ಚಾದಷ್ಟು ಅದರ ಬೀಜವಾದ ವಾಸನೆಯೂ ಸಹ ಹೆಚ್ಚುತ್ತಾ ಹೋಗ್ತದೆ ಎನ್ನುವಂಥದ್ದು ಲೋಕದ ಅನುಭವದಲ್ಲಿ ಇದೆ. ಕರ್ಮ ಇಲ್ಲ ಅಂತಾದರೆ ವಾಸನೆಯೂ ಸಹ ಇಲ್ಲವಾಗುತ್ತದೆ. ಆದ್ದರಿಂದ ಕರ್ಮವನ್ನು ಇಲ್ಲದಂತೆ ಮಾಡಿಕೊಳ್ಳಬೇಕು. ಇಷ್ಟು ಈ ಶ್ಲೋಕದ ಅರ್ಥ. ವಿವರಣೆಯನ್ನು ನೋಡೋಣ. ಲೋಕದಲ್ಲಿ ಕಾರ್ಯದಿಂದ ಆ ಕಾರ್ಯಕ್ಕೆ ಕಾರಣವಾದದ್ದರ ಸ್ಥಿತಿಯನ್ನು ನಾವು ತಿಳಿದುಕೊಳ್ಳಬಹುದು ಅಂತಾರೆ. ಅಂದರೆ ಕಾರ್ಯದ ಮೂಲಕ ನಾವು ಕಾರಣವನ್ನು ಊಹಿಸಬಹುದು ಹೀಗೆ ಅಂತ. ಹೇಗೆ ಅಂದರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಒಂದು ಬೀಜವನ್ನು ಭೂಮಿಯಲ್ಲಿ ಬಿತ್ತಿದಾಗ ಅದು ಅಂಕುರವಾಗತ್ತೆ. ಅದು ಅಂಕುರವಾದದ್ದರಿಂದಲೇ ಈ ಬೀಜಕ್ಕೆ ಅಂಕುರವಾಗಿಸುವಷ್ಟರ ಮಟ್ಟಿನ ಶಕ್ತಿ ಇದೆ. ಅಂದರೆ ಬೀಜವನ್ನು ಕ್ರಿಮಿಕೀಟಾದಿಗಳು ತಿನ್ನಲಿಲ್ಲ ಅಂತ ಒಂದು ತೀರ್ಮಾನ ಮಾಡ್ಬೋದು. ಇನ್ನೊಂದು, ಈ ಬೀಜ ಚೆನ್ನಾಗಿ ನೀರನ್ನು ಹೀರಿಕೊಳ್ತದೆ, ಅಷ್ಟು ಶಕ್ತಿ ಇದೆ. ಮತ್ತು ಈ ಬೀಜ ಈ ಭೂಮಿಗೆ ಒಗ್ಗಿಕೊಳ್ಳುತ್ತದೆ ಅಂತ. ಹಾಗಾಗಿ ಅಂಕುರ ಎನ್ನುವಂಥ ಕಾರ್ಯೋತ್ಪತ್ತಿಯಿಂದಲೇ ಆ ಬೀಜದ ಸಾಮರ್ಥ್ಯವನ್ನು ನಾವು ಊಹಿಸಿ ತಿಳಿಯಬಲ್ಲೆವು. ಅಷ್ಟೇ ಅಲ್ಲ ನೋಡಿ, ಬೀಜ ಕಾರಣ, ಅಂಕುರದಿಂದ ಬೀಜ ಸಾಮರ್ಥ್ಯ ನಿರ್ಧಾರ ಆದ ಮೇಲೆ ಆ ಅಂಕುರ ಏನು ಮಾಡುತ್ತೆ ಕೇಳಿದರೆ, ಮುಂದೆ ಅದೇ ಸ್ಕಂಧ ಟಿಸಿರು ಒಡೆಯುತ್ತೆ, ಆಮೇಲೆ ಎಲೆ ಆಗತ್ತೆ, ಆಮೇಲೆ ಕೊಂಬೆ ರಂಬೆಗಳಾಗಿ ಚಿಗುರಿ ನಿಲ್ತೆ. ಹೀಗೆ ಈ ಬೆಳೀತಾ ಬೆಳೀತಾ ಅದು ಹೋಗುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ, ಇಷ್ಟೆಲ್ಲ ಆಗುವ ಹಂತದೊಳಗೂ ಸಹ ಒಳಗಿನಿಂದ ಬೀಜ ಎನ್ನುವಂಥದ್ದು ಸರಿಯಾಗಿ ಕೆಲಸ ಮಾಡಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋದಕ್ಕೆ ಆಗುತ್ತೆ. ಅಲ್ಲಿಗೆ ಏನು ಹೇಳ್ದಂಗಾಯ್ತು ಅಂದರೆ, ಕಾರ್ಯವನ್ನು ನೋಡಿ ನಾವು ಕಾರಣವನ್ನು ತಿಳಿದುಕೊಳ್ಳಬಹುದು. ಇಷ್ಟು ಅಂದಾಯ್ತು. ಮತ್ತೆ ಅಕಸ್ಮಾತ್ತಾಗಿ ಬೀಜ ಇಲ್ಲದೆ ಇದ್ದರೆ ಈ ಕಾರ್ಯ ಎನ್ನುವಂಥದ್ದು ಉಂಟಾಗುವುದಿಲ್ಲ. ಹೇಗೆ ಅಂದರೆ, ಹಾಕಿದ ಬೀಜವನ್ನು ಇಲಿಯೋ ಅಥವಾ ಇರುವೆಯೋ ಕೀಟವೋ ತಿಂದುಬಿಡ್ತು, ಅಂಕುರೋತ್ಪತ್ತಿ ಅನ್ನೋದು ಆಗೋದಿಲ್ಲ. ಹಾಗಾಗಿ ಕಾರ್ಯವನ್ನು ನೋಡಿ ಬೀಜ ಅಂದರೆ ಚಿಗುರದೇ ಇರುವಂತಹ ಕಾರ್ಯವನ್ನು ನೋಡಿ ಬೀಜ ನಷ್ಟ ಆಗಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದು. ಅಲ್ಲಿ ಏನು ಹೇಳ್ದಂಗಾಯ್ತು, ಒಟ್ಟಾರೆ ಕಾರ್ಯದ ಮೂಲಕವೂ ಸಹ ನಾವು ಕಾರಣವನ್ನು ತಿಳಿದುಕೊಳ್ಳೋದಕ್ಕೆ ಆಗತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಕ್ಕೆ ನೋಡೋಣ. ಹಾಗೆ ಕಾರಣರೂಪವಂಥ ಬೀಜದಿಂದ ಅಂಕುರ, ಅಂಕುರದಿಂದ ಟಿಸಿಲುಗಳು ಅಥವಾ ಮುಂದೆ ಎಲೆಗಳು, ಕೊಂಬೆಗಳು, ರಂಬೆಗಳು ಆದ ಮೇಲೆ ಮತ್ತೆ ಪುನಃ ಅದು ಹೆಮ್ಮರವಾಗಿ ಬೆಳೆದಾಗ ಆ ಒಂದು ಬೀಜದಿಂದ ಅಸಂಖ್ಯ ಬೀಜಗಳು ಹುಟ್ಟಿ ಬರ್ತವೆ ಅಲ್ವಾ? ಹಾಗೆಯೇ ಈ ಅಹಂಕಾರ ಎನ್ನುವಂಥದ್ದು ಅದು ಏನು ಮಾಡುತ್ತೆ ಕೇಳಿದರೆ, ಅದು ಮೊದಲು ತನ್ನ ಬೀಜ ರೂಪದಿಂದ ಇರುತ್ತೆ. ಅದಾದಮೇಲೆ ವಿಷಯಾಭಿಲಾಷೆ ಎನ್ನುವಂಥ ಒಂದು ಸಣ್ಣ ಅಂಕುರವನ್ನು ಈಚೆ ಕಳಿಸತ್ತೆ. ಆ ವಿಷಯಾಭಿಲಾಷೆ ಬೆಳೆದು ಬೆಳೆದು ಅದು ಹೆಮ್ಮರವಾಗ್ತಾ ಬರುತ್ತೆ. ಇದನ್ನು ನೋಡಿದಾಗಲೇ ನಾವು ತೀರ್ಮಾನ ಮಾಡ್ಬೋದು, ನನ್ನ ಒಳಗೆ ಅಹಂಕಾರ ಎನ್ನುವಂಥ ಬೀಜ ಚೆನ್ನಾಗಿ ಇದೆಯೋ ಅಥವಾ ಅದು ನಷ್ಟವಾಗಿದೆಯೋ ಅಂತ. ಹೀಗೆ ಅಂಕುರಾದಿ ನಿಮಿತ್ತಸ್ಯ ಬೀಜಸ್ಯೈವ ನಾಶೇ, ಈ ಅಂಕುರಾದಿಗಳಿಗೆ ನಿಮಿತ್ತವಾದಂಥ ಬೀಜವೇ ನಾಶವಾಗಿಬಿಟ್ರೆ ಆಗ ಮತ್ತೆ ಅಂಕುರೋತ್ಪತ್ತಿ ಆಗೋದಿಲ್ಲ. ಹಾಗಾಗಿ ದಿನದಿಂದ ದಿನಕ್ಕೆ ಆಸೆ
ಅಥವಾ ಕಾಮನೆಗಳು ಕಡಿಮೆ ಆಗ್ತಾ ಆಗ್ತಾ ಬಂದಾಗ ಒಳಗಡೆಯಿಂದ ಅಹಂಕಾರದ ಬೀಜವೂ ಸಹ ಏನಾಗ್ತಾ ಇದೆ, ಅದು ಕ್ಷೀಣವಾಗ್ತಾ ಇದೆ ಎನ್ನುವಂಥ ತೀರ್ಮಾನಕ್ಕೆ ಬರಬಹುದು. ಅಷ್ಟು ಹಿನ್ನೆಲೆಯಲ್ಲಿ ಕಾರ್ಯಂ ವಿಷಯಾನುಚಿಂತನಂ, ಅಲ್ಲಿ ಆ ಬೀಜದ ಕಾರ್ಯ ಅಂಕುರಾದಿಗಳು, ಇಲ್ಲಿ ಅಹಂಕಾರ ಎನ್ನುವಂಥ ಬೀಜದ ಕಾರ್ಯ ಯಾವುದು, ವಿಷಯಾನು ಚಿಂತನೆಗಳು. ಹೀಗೆ ಈ ವಿಷಯಗಳಲ್ಲಿ ಅಹಂಕಾರ ಎನ್ನುವಂಥದ್ದು ಅದು ತಾನು ಮೊದಲು ಪ್ರವೇಶ ಮಾಡಿ ಅವುಗಳನ್ನು ಜಾಗೃತಗೊಳಿಸಿ ಬಿಡುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಬೀಜಭೂತವಾದಂಥ ಅಹಂಕಾರ ಅದು ನಮ್ಮ ವಿಷಯಾಭಿಲಾಷೆಯಿಂದಲೇ ಬದುಕಿ ಉಳಿದಿದೆ ಅಂತ ಗೊತ್ತಾಗ್ಬಿಡುತ್ತೆ. ಅದು ಇದ್ರೆ ಏನಂತೆ ಅಂದರೆ ಅದಕ್ಕೆ ಉತ್ತರ ಹೇಳ್ತಾರೆ, ವಿವೇಕ ವಿಜ್ಞಾನ ನಾಶಿತೋಪ್ಯಹಂಕಾರ. ಈ ವಿವೇಕ ಅಂದರೆ ಸರಿ ತಪ್ಪುಗಳ ನಿರ್ಧಾರ, ಅದಾದ ಮೇಲೆ ಇದು ಸರಿಯಾದದ್ದು ಅಂತ ಅಲ್ಲೇ ವಿಜ್ಞಾನ ಅಂದರೆ ಮನನ ಮಾಡಲಿಕ್ಕೆ ತೊಡಗಿಕೊಳ್ಳುವಿಕೆ. ಹೀಗೆ ಆ ವಿವೇಕ ವಿಜ್ಞಾನಗಳಿಂದ ಅನಾದಿ ಕಾಲದಿಂದ ಬಂದಂತಹ ವಾಸನೆಯನ್ನು ತಡೆಗಟ್ಟಿಕೊಂಡರೂ ಸಹ ಆ ಅಹಂಕಾರದ ಇರುವಿಕೆಯಿಂದ ಒಳಮುಖವಾಗಿ ಕ್ಷಣಕಾಲ ನಾವು ನಮ್ಮ ಚಿಂತನೆಯಿಂದ ದೂರ ಸರಿದರೆ ತಕ್ಷಣವೇ ಮತ್ಮನ ಅದು ಚಿಗುರು ಬಿಡುತ್ತೆ ಅಂತ. ಹಾಗೆ ಚಿಗುರಿದಂಥದ್ದು ಅದು ಮತ್ತೆ ಪುನಃ ನಮ್ಮನ್ನು ಎಲ್ಲಿವರೆಗೆ ತಂದಿರುತ್ತೆ ಕೇಳಿದರೆ ಮತ್ತೆ ಹುಟ್ಟು ಸಾವಿಗಳ ಕಟ್ಟಿಗೆ ತಂದು ನಿಲ್ಲಿಸ್ತದೆ. ಹೀಗೆ ಅದಕ್ಕೆ ಏನು ಮಾಡಬೇಕು ಅಂದರೆ ನಿರಂತರ ಬ್ರಹ್ಮನಿಷ್ಠೆಯ ಅಪ್ರಮಾದೇನ ಸ್ಥಿತವು, ಸದಾ ಅಂತರ್ಮುಖನಾಗಿ ಆ ಬ್ರಹ್ಮನಿಷ್ಠೆಯಲ್ಲಿ ತೊಡಗಿಕೊಂಡಾಗ, ಅಂದರೆ ಒಳಗಿನಿಂದ ಆತ್ಮಚಿಂತನೆಗೆ ತೊಡಗಿಕೊಂಡಾಗ ಹೊರಗಿನಿಂದ ವಿಷಯಾಭಿಲಾಷೆ ಎನ್ನುವಂಥದ್ದು ಅದು ಕಡಿಮೆ ಆಗ್ತದೆ. ಆ ವಿಷಯಾಭಿಲಾಷೆ ಕ್ಷೀಣ ಆಗ್ತಾ ಆಗ್ತಾ ಬಂದದ್ರಿಂದಲೇ ಅಹಂಕಾರವೂ ಸಹ ಕ್ಷೀಣವಾಗಿದೆ ಅಂತ ತಿಳಿದುಕೊಳ್ಳಬಹುದು. ಒಟ್ಟಾರೆ ಅಹಂಕಾರ ಸಂಪೂರ್ಣವಾಗಿ ಕ್ಷೀಣ ಆಗಬೇಕು ಅಂತಾದರೆ ಅವನು ಅದರ ಬಗ್ಗೆ ಯೋಚಿಸದೆ ಬ್ರಹ್ಮನಿಷ್ಠನಾಗುವುದಕ್ಕೆ ಮತ್ತೆ ಮತ್ತೆ ಯೋಚಿಸಬೇಕು ಎನ್ನುವಂಥದ್ದು ಇಷ್ಟು ಈ ಶ್ಲೋಕದ ತಾತ್ಪರ್ಯ. ಈ ವಿಷಯಾನುಚಿಂತನೆಯನ್ನು ಮಾಡಲಿಕ್ಕೆ ಹೋಗಬಾರದು ಅಂದರೆ ವಿಷಯ ಚಿಂತನೆ ಮಾಡಬಾರ್ದು ಅಂತ ಅಂದ್ಕೊಂಡ್ರೆ ವಿಷಯ ಚಿಂತನೆಯಿಂದ ದೂರ ಆಗ್ಲಿಕ್ಕೆ ಆಗೋದಿಲ್ಲ. ಮನಸ್ಸನ್ನು ಅದರಿಂದ ತಿರುಗಿಸಿ ಒಳಮುಖನಾಗೋದಕ್ಕೆ ಹೆಚ್ಚು ಪ್ರಯತ್ನವನ್ನು ಮಾಡಬೇಕು. ಹಾಗೆ ಮಾಡಿದಾಗ ಈ ವಾಸನೆ ಅಂದರೆ ಕನ್ನಡದ ವಾಸನೆ ಅಲ್ಲ, ಸಂಸ್ಕಾರ ರೂಪದಲ್ಲಿ ಇರುವಂಥದ್ದು. ಹಿಂದೆ ನಾವು ಮಾಡಿದ ಎಷ್ಟೋ ಕಾರ್ಯಗಳು ಅವು ಬೀಜ ರೂಪದಲ್ಲಿ ಒಳಗೆ ಕುಳಿತಿರ್ತವಲ್ಲ, ಅವುಗಳನ್ನು ಶಾಸ್ತ್ರ ವಾಸನೆ ಅಂತ ಕರೆಯುತ್ತೆ. ಹಾಗೆ ಆದಾಗ ಈ ವಾಸನಾ ರೂಪದಲ್ಲಿ ಇರುವಂತಹ ಬೀಜಗಳು ಏನು ಮಾಡ್ತವೆ, ವಾಸನಾ ವೃದ್ಧಿತಃ ಕಾರ್ಯಂ ಕಾರ್ಯವೃದ್ಧ್ಯಾಚ ವಾಸನ ವರ್ಧತೆ ಸರ್ವಥಾ ಪುಂಸಃ ಸಂಸಾರೋ ನ ನಿವರ್ತತೆ. ಎಷ್ಟು ಪ್ರಯತ್ನ ಮಾಡಿದ್ರೂ ಸಹ ಈ ಹುಟ್ಟು ಸಾವುಗಳ ಕಟ್ಟನ್ನು ಕಳೆದುಕೊಳ್ಳುವುದು ಅಷ್ಟು ಸುಲಭ ಅಲ್ಲ ಅನ್ನೋದನ್ನು 314ನೇ ಶ್ಲೋಕದಲ್ಲಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು ನಾವು. ಮನುಷ್ಯ ಜ್ಞಾನದ ದಾರಿಯಲ್ಲಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಕೇಳಿದರೆ ಅಲ್ಲಿ ನಮ್ಮ ಬುದ್ಧಿಗೆ ಹೆಚ್ಚು ಕೆಲಸ ಇರುತ್ತೆ. ಬುದ್ಧಿಯನ್ನು ಮತ್ತೆ ಮತ್ತೆ ಏಕಾಗ್ರಕ್ಕೆ ಒಳಪಡಿಸಿ ಅದನ್ನು ಆತ್ಮಚಿಂತನೆಗೆ ಒಳಪಡಿಸ್ಬೇಕಾಗತ್ತಲ್ಲ, ಅದಕ್ಕೋಸ್ಕರ ತುಂಬ ಕಷ್ಟ ಆಗತ್ತೆ. 100ಕ್ಕೆ 99.9 ಜನ ಅದಕ್ಕೋಸ್ಕರ ಆ ಕಡೆಗೆ ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲೋ ಕೆಲವು ಜನರು ಮಾತ್ರ ಅದ್ರ ಬಗ್ಗೆ ತಲೆ ಬಿಸಿ ಮಾಡಿಕೊಂಡು, ಅಂದರೆ ಮನಸ್ಸನ್ನು ಮಿದುಳನ್ನು ಮಸೆದುಕೊಂಡು ಆ ಕಡೆಗೆ ಹೋಗ್ತಾರೆ. ಗೀತಾಚಾರ್ಯನು ಈ ಮಾತನ್ನು ಹೇಳಿದ್ದನ್ನು ನೆನಪಿಸ್ಕೊಳ್ಳಿ. ಏನು ಅಂದರೆ, ಬಹಳಷ್ಟು ಜನ ನನ್ನನ್ನು ಕಾಣಬೇಕು ಅಂತ ಇಷ್ಟಪಡ್ತಾರೆ, ಆದರೆ ಅವರು ಯಾರನ್ನು ಸಹ ನನ್ನ ಹತ್ರ
ಬರೋದಕ್ಕೆ ಆಗುವುದಿಲ್ಲ. ಯಾಕೆಂದರೆ ಇವರೆಲ್ಲರೂ ಸಹ ಆರಂಭ ಶೂರರು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಣ್ಣ ಉದಾಹರಣೆ ಕೊಟ್ಬಿಡ್ತೇನೆ ಇದಕ್ಕೆ. ನೋಡಿ, ನಾನು ಮೊನ್ನೆ ದಿವಸ ಗಮನಿಸ್ತಾ ಇದ್ದೆ, ಈ ಸಲ ಈ ಗೀತಾ ಜಯಂತಿ ಮತ್ತು ವೈಕುಂಠ ಏಕಾದಶಿ ಇವೆರಡೂ ಸಹ ಒಟ್ಟೊಟ್ಟಿಗೆ ಬಂದಿದ್ದರಿಂದ ಬಹಳಷ್ಟು ದೇವಾಲಯಗಳಲ್ಲಿ ವೈಕುಂಠದ ನಿರ್ಮಾಣ ಆಗಿತ್ತು. ಬಹಳಷ್ಟು ಜನ ಮುಗಿಲು ಬೀಳ್ತಾರೆ ವೈಕುಂಠ ಏಕಾದಶಿ ದಿವಸ ದರ್ಶನ ಮಾಡೋದಕ್ಕೆ. ಮಾಡಬಾರದು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಆದರೆ ನಾನು ಬಹಳಷ್ಟು ಜನರನ್ನು ಪರಿಚಿತರನ್ನು ಕೇಳಿದೆ, ಇವತ್ತು ಏನು ಅಂತ ಕೇಳಿದರೆ ಎಲ್ಲರ ಬಾಯಲ್ಲೂ ಬರುವ ಒಂದೇ ಒಂದು ಶಬ್ದ, ಇವತ್ತು ವೈಕುಂಠ ಏಕಾದಶಿ. ಏನು ಮಾಡಿದೆ ಕೇಳಿದೆ, ನಾನು 11 ಬಾಗಿಲನ್ನು ದಾಟಿಕೊಂಡು ಹೋದೆ, ಅದಕ್ಕೋಸ್ಕರ ಎಷ್ಟೊತ್ತು ನಿಂತೆ, 3 ತಾಸು ಕ್ಯೂದಲ್ಲಿ ನಿಂತೆ ಅಂತ. ಹಾಗೆ ಕೇಳಿದಂತಹ 10,000 ಜನರಲ್ಲಿ ಒಬ್ಬ ವ್ಯಕ್ತಿಯೂ ಸಹ ಇವತ್ತು ಗೀತಾ ಜಯಂತಿ, ನಾನು ಭಗವದ್ಗೀತೆ 1 ಅಧ್ಯಾಯವನ್ನಾದರೂ ಓದಿದ್ದೇನೆ, 1 ಅಧ್ಯಾಯದ ಅರ್ಥ ಚಿಂತನೆಯನ್ನು ಮಾಡಿದ್ದೇನೆ, ನೋ, ಹೇಳಲಿಲ್ಲ. ಹಾಗಾಗಿ ಯಾಕೆ ಹೇಳೋದಿಲ್ಲ ಕೇಳಿದರೆ, ಮೊದಲನೇದಾಗಿ ಅಲ್ಲಿ ನಮ್ಮ ಮಿದುಳನ್ನು ಮಸಿಬೇಕು. ಇಲ್ಲಾದ್ರೆ ಹಾಗಲ್ಲ. ಆ ಕ್ಯೂದಲ್ಲಿ ನಿಂತ ನಮ್ಮ ಪರಿಚಿತರು ಎಷ್ಟೋ ಜನ ಸಿಗ್ತಾರೆ, ನಾವು ಮಾತಾಡ್ತಾ ಹೋಗಬಹುದು ಅಲ್ವಾ. ಅದಾದಮೇಲೆ ಅಲ್ಲಿ ಮತ್ತೆ ಪುನಃ ನಮಗೆ ಪ್ರಸಾದ ಕೊಡ್ತಾರೆ, ಮನೆಯವರಿಗೂ ಸಹ ತಿಂದ್ಕೊಂಡು ಬರಬಹುದು, ಮನೆ ಮಂದಿಗೆಲ್ಲ ಹಂಚಬಹುದು. ಹಾಗಾಗಿ ಮನುಷ್ಯನ ಸಹಜ ಸ್ವಭಾವ ಹೇಗಿರುತ್ತೆ ಕೇಳಿದರೆ, ಹೆಚ್ಚು ಈ ಶ್ರಮ ಎಲ್ಲಿ ಕಡಿಮೆ ಇರುತ್ತೋ ನಾವು ಅದನ್ನು ಆಯ್ಕೆ ಮಾಡ್ಕೊಳ್ತೇವೆ ಅಷ್ಟೇ. ಹಾಗಾಗಿ ಜ್ಞಾನ ಮಾರ್ಗದಲ್ಲಿ ಹೋಗುವುದು ತುಂಬ ಕಷ್ಟವಾದ್ದರಿಂದ ಬಹಳಷ್ಟು ಜನ ಅದನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಹೋಗೋದಿಲ್ಲ. ಹೋದ್ರೂ ಸಹ ಅಲ್ಲೋ ಇಲ್ಲ LKG ಅಥವಾ ಹಬ್ಬ ಅಂದರೆ 1ನೇ ಸ್ಟ್ಯಾಂಡರ್ಡ್ 2ನೇ ಸ್ಟ್ಯಾಂಡರ್ಡ್ ಮತ್ತು ಮುಂದಕ್ಕೆ ಹೋಗೋದು ಬಹಳಷ್ಟು ಜನರಿಗೆ ಕಷ್ಟ ಆಗಿಬಿಡುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಆ ಅಹಂಕಾರ ಎನ್ನುವಂತಹದ್ದು ಅದು ಸಂಸಾರವನ್ನು ಮತ್ತೆ ಹೇಗೆ ಹಾಕತ್ತೆ, ಹೇಗೆ ನಮ್ಮನ್ನು ಸಂಸಾರಕ್ಕೆ ತಳ್ಳತ್ತೆ ಅನ್ನೋದಕ್ಕೆ 314ನೇ ಶ್ಲೋಕವನ್ನು ಆಯ್ಕೆ ಮಾಡಿಕೊಂಡು ಹೇಳ್ತಾರೆ. ವಾಸನಾ ವೃದ್ಧಿತಃ ಕಾರ್ಯಂ ಕಾರ್ಯವೃದ್ಧ್ಯಾಚ ವಾಸನ ವರ್ಧತೆ ಸರ್ವಥಾ ಪುಂಸಃ ಸಂಸಾರೋ ನ ನಿವರ್ತತೆ. ಈ ಕರ್ಮ ಅನ್ನೋದು ಅದು ಏನು ಮಾಡುತ್ತೆ ಕೇಳಿದರೆ, ನಮ್ಮನ್ನು ಮತ್ತೆ ಮತ್ತೆ ಇಲ್ಲಿಗೆ ತಂದು ಹಾಕತ್ತೆ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಹೇಗೆ ಅಂದರೆ, ಒಂದು ಸಣ್ಣ ಅಗ್ನಿಯ ಕಣ, ಶಾಸ್ತ್ರದಲ್ಲಿ ಸಂಸ್ಕೃತದಲ್ಲಿ ಅದನ್ನು ವಿಸ್ಫುಲಿಂಗ ಅಂತ ಕರೀತಾರೆ, ಅಗ್ನಿಯ ಕಣವನ್ನು. ಆ ಅತ್ಯಂತ ಸಣ್ಣದಾದಂಥ ಒಂದು ಅಗ್ನಿಯ ಕಣ ಒಣಗಿದ ಹುಲ್ಲು ರಾಶಿಯ ಮೇಲೆ ಬಿದ್ದರೆ ಏನು ಮಾಡುತ್ತೆ ಅಂದರೆ, ಅದು ಸಂಪೂರ್ಣವಾಗಿ ಸುಟ್ಟು ಅದನ್ನು ಭಸ್ಮ ಮಾಡಿಬಿಡುತ್ತೆ. ಹಾಗೆಯೇ ಈ ವಾಸನೆ ಎನ್ನುವಂಥದ್ದು, ಅಂದರೆ ಹಿಂದೆ ನಾವು ಅನುಭವಿಸಿದಂತಹ ನೆನಪು ಉಂಟಲ್ಲ, ಅದೇನೇ ಅಹಂಕಾರವಾಗಿ ಬಲಿತಾ ಇರುತ್ತೆ. ಅದು ಈ ಹಿಂದೆ ನಾವು ಅನುಭವಿಸಿದಂತಹ ವಿಷಯ ಚಿಂತನೆ ಎನ್ನುವಂಥ ಬೀಜ ರೂಪದಿಂದ ಇದ್ದು, ಲೌಕಿಕ ವಿಷಯಗಳು ಸಿಕ್ಕಾಗ ಅದು ದೊಡ್ಡ ಆ ಬೆಂಕಿಯಾಗಿ ಉರಿತಾ ಇರುತ್ತೆ ಅಂತ. ಹಾಗೆ ಈ ಅಹಂಕಾರ ಎನ್ನುವಂಥ ಒಂದು ಸಣ್ಣ ಕಣ ಹುಲ್ಲಿನ ರಾಶಿಗೆ, ಹುಲ್ಲಿನ ಮೆದೆಗೆ ಬಿದ್ದ ಬೆಂಕಿಯಂತೆ ಅದು ದೊಡ್ಡ ಬೆಂಕಿಯಾಗಿ ಉರಿತಾ ಇರುವಾಗ ಏನಾಗುತ್ತೆ ಕೇಳಿದರೆ, ಆ ವಿಷಯ ಚಿಂತನೆಯ ಬೆಂಕಿಗೆ ಒಡ್ಡಿಕೊಂಡಂತಹ ಈತ ತನ್ನ ವಿವೇಕವನ್ನು ಕಳೆದುಕೊಂಡು ಬಿಡ್ತಾನೆ. ಆ ಅಹಂಕಾರ ವಿವೇಕವನ್ನು ತಗ್ಗಿಸತ್ತೆ. ತಗ್ಗಿಸಿ ಆದಮೇಲೆ ಒಂದು ರೀತಿಯ ವಿವೇಕವನ್ನು ಕಳ್ಕೊಂಡಾದ ಮೇಲೆ ಅವನು ಗೊಂದಲಕ್ಕೆ ಒಳಗಾಗ್ತಾನೆ. ಗೊಂದಲಕ್ಕೆ ಒಳಗಾದ ಮೇಲೆ ಸಂಪೂರ್ಣವಾಗಿ ಆತ್ಮವಿಸ್ಮೃತಿ ಉಂಟಾಗ್ಬಿಡುತ್ತೆ. ಒಂದೊಂದೇ ಒಂದು ಕ್ರಮವನ್ನು ಹೇಳ್ತಾರೆ ಅದಕ್ಕೆ. ಈ ಸ್ವರೂಪಾನಂದ ವಿಸ್ಮೃತ್ಯ, ತನ್ನ ಒಳಗಿನ ಆ ಆನಂದದ ವಿಸ್ಮೃತಿ ಉಂಟಾದಾಗ, ಅಂದರೆ ಆತ್ಮ
ಚಿಂತನೆಯಿಂದ ದೂರ ಸರಿದಾಗ ಅವನಿಗೆ ವಿಷಯಾಭಿಲಾಷೆ ಎನ್ನುವಂಥದ್ದು ಉಂಟಾಗತ್ತೆ. ವಿಷಯಾಭಿಲಾಷೆಯಲ್ಲಿ ಆಸಕ್ತನಾಗ್ತಾನೆ. ಆ ವಿಷಯಾಭಿಲಾಷೆಗೆ ತೊಡಗಿದಾಗ ಅದು ಸಿಕ್ಕಿದರೆ ಆ ವಿಷಯವನ್ನು ಅನುಭವಿಸ್ತಾನೆ. ಸಿಗದೇ ಇದ್ದರೆ ಆತ ದುಃಖಕ್ಕೆ ಒಳಗಾಗ್ತಾನೆ. ಅಯ್ಯೋ, ನಾನು ಬಯಸಿದ್ದು ಸಿಗಲಿಲ್ವಲ್ಲ ಅಂತ. ಲಾಭ ಆದರೆ ಸುಖ, ಸಿಗದೇ ಇದ್ದರೆ ದುಃಖ. ಸರಿ, ಸಿಕ್ಕಿತು ಅಂತ ಇಟ್ಕೊಳ್ಳೋಣ. ವಿಷಯಾಭಿಲಾಷೆಗೆ ತೊಡಗಿದಾಗ ವಿಷಯ ಸಿಕ್ಕಿತು, ಸಿಕ್ಕಾಗ ನನಗೆ ಸಿಕ್ತು ಅಂಥೇಳಿ ಹರ್ಷ ಪಡ್ತಾನೆ, ಸಂತೋಷ ಪಡ್ತಾನೆ, ನಾನು ಬಯಸಿ ಸಿಕ್ತು ಅಂತ. ಸರಿ, ಹಾಗೆ ಹರ್ಷ ಪಡ್ತಾ ದರ್ಪಕ್ಕೆ ಅಂದರೆ ಅಹಂಕಾರಕ್ಕೆ, ಅಂದರೆ ತಾನು ಬಯಸಿ ಸಿಕ್ತು ಎನ್ನುವಂಥ ಈಗೋ ಅವನನ್ನು ಆಕ್ರಮಿಸಿ ಬಿಡುತ್ತದೆ. ಯಾವಾಗ ಈ ದರ್ಪಕ್ಕೆ ಒಳಗಾಗ್ತಾನೋ ಆಗ ಧರ್ಮವನ್ನು ಅತಿಕ್ರಮಿಸಿ ನಡೀತಾನೆ. ಮನುಷ್ಯ ಧರ್ಮವನ್ನು ಮೀರಿ ನಡೆದ ಕಾರಣ ಅವನ ದರ್ಪ. ಯಾವಾಗ ಧರ್ಮವನ್ನು ಅತಿಕ್ರಮಿಸಿ ನಡೀತಾನೋ ಅಂದರೆ ಕರ್ತವ್ಯಗಳ ಪರಿವೆ ಇಲ್ಲದೆ ಬದುಕುವಂತಹದ್ದು, ಅದು ಧರ್ಮ ಅತಿಕ್ರಮಿಸಿ ನಡೆಯೋದು ಅಂತ. ಅದರಿಂದ ಧರ್ಮ ಅತಿಕ್ರಮಣ ಆದಾಗ ಬುದ್ಧಿಗೆ ಮಾಲಿನ್ಯ ಅಂಟುತ್ತದೆ. ಮತ್ತೆ ಅದರಿಂದ ಆತ್ಮವನ್ನು ಯೋಚಿಸುವಂಥ, ತನ್ನ ಸ್ವರೂಪವನ್ನು ಚಿಂತನೆ ಮಾಡುವಂತಹ ಶಕ್ತಿ ಸಂಪೂರ್ಣವಾಗಿ ಕಳೆದು ಹೋಗ್ತದೆ. ಹಾಗೆ ಆ ಸ್ವರೂಪ ಚಿಂತನೆ ಶಕ್ತಿ ಕಳೆದು ಹೋದಾಗ ಆತನಿಗೆ ಉಳಿಯೋದು ಈ ದೇಹವೇ ಆತ್ಮ ಅಂತ ತಿಳಿದುಕೊಳ್ಳುವುದು. ಇದು ಒಂದು ಶೃಂಖಲೆ, ಒಂದು ಚೈನ್ ಹೀಗೆ ಅಂತ. ಈ ಕ್ರಮದಲ್ಲಿ ಅದರಿಂದ ಏನಾಗುತ್ತೆ, ದೇಹವೇ ಆತ್ಮ ಅಂತ ತಿಳ್ಕೊಂಡಾದ್ಮೇಲೆ ಜರಾಮರಣ ಜನ್ಮಾದಿ ರೂಪ ಸಂಸಾರ ವಿಚ್ಛೇದ. ಓಹೋ, ನಾನು ಮುದುಕನಾದೆ, ನನಗೆ ಮರಣ, ಇವೆಲ್ಲ ದೇಹ ಧರ್ಮಗಳು. ಇದನ್ನು ತನ್ನ ಮೇಲೆ ತಾನು ಆರೋಪ ಮಾಡಿಕೊಂಡು ಆತ ದುಃಖಕ್ಕೆ ಒಳಗಾಗ್ತಾನೆ. ಸಂಸಾರ ವಿಚ್ಛೇದ. ಅದರಿಂದ ಸಂಸಾರದಿಂದ ಸತ್ತ ಅಂದರೆ ಸಂಸಾರ ವಿಚ್ಛೇದ, ಹುಟ್ಟದ ಅಂದರೆ ಸಂಸಾರದ ಸಂಬಂಧ ಎನ್ನುವಂತಹದ್ದು. ಹೀಗೆ ಇದು ಪುನರಪಿ ಜನನಂ ಪುನರಪಿ ಮರಣಂ ಅಂತ ಮತ್ತೆ ಮತ್ತೆ ನಡೀತಾನೇ ಇರ್ತದೆ. ಇದಿಷ್ಟಕ್ಕೂ ಕಾರಣ ಏನು ಕೇಳಿದರೆ, ಒಂದು ಸಣ್ಣ ಅಹಂಕಾರ ಎನ್ನುವಂತಹ ಅಗ್ನಿಯ ಕಣ. ಹಾಗಾಗಿ ಈ ಅಹಂಕಾರವನ್ನು ಏನಕೇನ ಪ್ರಕಾರೇಣ ದೂರ ಮಾಡಿಕೊಳ್ಳಲೇಬೇಕು. ಜ್ಞಾನಿಯಾದವನು ಅದನ್ನು ಹೇಗೆ ಕಳ್ಕೊಳ್ತಾನೆ ಅನ್ನೋದನ್ನು 315ನೇ ಶ್ಲೋಕದಲ್ಲಿ ಸಾಧನೆಗೆ ಸಂಬಂಧಪಟ್ಟ ವಿಷಯವನ್ನು ಮುಂದುವರೆದು ಹೇಳ್ತಾರೆ. ನಾಳೆ 6 ಸೇರಿದಾಗ ಅದರ ಚಿಂತನೆಯನ್ನು ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.